ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಇ ಮತ್ತು ಸ್ಟೇಟ್ ಗುರು ಚಾನಲ್ ಇಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂತಹ ಪ್ರತಿಯೊಂದು ವಿಡಿಯೋ ತಪ್ಪದೆ ನಿಮಗೆ ಸಿಗೋದು ನೋಡ್ಕೊಳ್ಳಿ. ಇವತ್ತು ಈ ಲೈವ್ ಸೆಷನ್ ಅಲ್ಲಿ ನಾವು ಲೈಫ್ ಪ್ರೋಸೆಸಸ್ ಇದರ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ಮಾಡ್ತಾ ಇದೀವಿ. ಅದು ಏನಂದ್ರೆ ಟ್ರಾನ್ಸ್ಪೋರ್ಟೇಷನ್. ಬಿಫೋರ್ ಬಿಗಿನಿಂಗ್ ಟುಡೇಸ್ ಕಾನ್ಸೆಪ್ಟ್, ಲೆಟ್ಸ್ ಹ್ಯಾವ್ ಸಮ್ ರಿಕ್ಯಾಪ್ಚುಲೇಷನ್ ವಾಟ್ ವಿ ಹ್ಯಾವ್ ಲರ್ನ್ಡ್ in the previous period. In the previous period, we learnt about respiration. Now I would like to ask some questions. If you know the answer, just comment in the comment box. Otherwise, you just recapitulate. ಅಕಸ್ಮಾತ್ ನೀವೇನಾದರೂ ನಿನ್ನೆ ಕ್ಲಾಸ್ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನಮ್ಮ ಚಾನಲ್ನಲ್ಲಿ ನಿನ್ನೆಯ ವಿಡಿಯೋವನ್ನು ದಯವಿಟ್ಟು ನೋಡಿ. ನಮ್ಮ ಚಾನಲ್ ಹೆಸರು CBSE ಗುರು ಇನ್ ಕನ್ನಡ ಅಂತ ಹೊಡೆದ್ರೆ ಬರುತ್ತೆ. ಸ್ನೇಹಿತರೆ, ಈಗ ವಾಟ್ ಯು ಮೀನ್ ಬೈ ರೆಸ್ಪಿರೇಷನ್? ರೆಸ್ಪಿರೇಷನ್ ಇಸ್ ಅ ಪ್ರೋಸೆಸ್ ಆಫ್ ಬ್ರೇಕಿಂಗ್ ಡೌನ್ ಫುಡ್ ಅಂಡ್ ರಿಲೀಸಿಂಗ್ ಎನರ್ಜಿ. ಸ್ನೇಹಿತರೆ, ಇದರ ನಂತರ ವಾಟ್ ಆರ್ ದ ಟೂ ಟೈಪ್ಸ್ ಆಫ್ ರೆಸ್ಪಿರೇಷನ್? ಮೇನ್ಲಿ aerobic respiration and anaerobic respiration. Differentiate between aerobic and anaerobic respiration. If respiration takes place in the presence of oxygen, it is called as aerobic. If respiration takes place in the absence of oxygen, it is called as anaerobic respiration. Aerobic respiration produces more energy. Anaerobic respiration produces less energy. In aerobic respiration, 38 molecules of ATP are produced. But in anaerobic respiration, only 2 molecules of ATP it is produced. ನಂತರ ನಾವು ನೋಡಿದ್ದೇನೆಂದ್ರೆ ನಮ್ಮ ಮಜಲ್ ಸೆಲ್ಸ್ ನಲ್ಲಿ ಆಗುವಂತಹ ರೆಸ್ಪಿರೇಷನ್. When there is a scarcity of oxygen and more energy is needed, then also respiration takes place in our muscle cells, which releases lactic acid. ಹಾಗಾಗಿ ನಮಗೆ ಕ್ರಾಂಪ್ಸ್ ಆಗ್ತವೆ. ಇದನ್ನು ಸಹ ನೋಡಿದ್ರಿ. ಇದ್ರ ನಂತರ ನಾವು ಫಿಶಸ್ ಯಾಕೆ ಪದೇ 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 ಬಾಯಿ ತೆಗೆದು ಮುಚ್ಚೋದು ಮಾಡ್ತವೆ ಅಂದ್ರೆ, ಹೆಚ್ಚು ಸಾರಿ ಉಸಿರಾಟ ಮಾಡ್ತವೆ ಅಂದ್ರೆ, ವೈ ಫಿಶಸ್ ಬ್ರೀತ್ ಸೋ ಫಾಸ್ಟ್ ಅಂದ್ರೆ, ಬಿಕಾಸ್ dissolved oxygen in water is so less in comparison with air. ಏರ್ ನಲ್ಲಿ 21% ಆಕ್ಸಿಜನ್ ಇತ್ತಂದ್ರೆ ಈ ವಾಟರ್ ನಲ್ಲಿ ಬಹಳ ಅಂದ್ರೆ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಪದೇ 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 ಬಾಯಿ ತೆಗೆದು ಮುಚ್ಚಲು ಮಾಡಿದಾಗ ಅದಕ್ಕೆ ಬೇಕಾದಷ್ಟು ಆಕ್ಸಿಜನ್ ಅದಕ್ಕೆ ಸಿಗುತ್ತೆ ಅನ್ನೋದನ್ನು ನೋಡಿದ್ವಿ. ಸ್ನೇಹಿತರೆ, ಈಗ ಇವತ್ತಿನ ವಿಡಿಯೋದಲ್ಲಿ ಮೊದಲಿಗೆ ಟ್ರಾನ್ಸ್ಪೋರ್ಟೇಷನ್ ಅಥವಾ ಸರ್ಕ್ಯುಲೇಷನ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ದ ಟ್ರಾನ್ಸ್ಪೋರ್ಟೇಷನ್ ಆರ್ ಸರ್ಕ್ಯುಲೇಷನ್ ಮೀನ್ಸ್ ಟ್ರಾನ್ಸ್ಫರ್ ಆಫ್ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ಆರ್ ದ ನೀಡೆಡ್ ಸಬ್ಸ್ಟೆನ್ಸಸ್, ಫುಡ್ ಆರ್ ಆಕ್ಸಿಜನ್ or any other substances through our body. ನಮ್ಮ ಬಾಡಿ ಒಳಗಡೆ ಬೇಕಾದಂತ ಫುಡ್ ಮಟೀರಿಯಲ್ಸ್ ಆಗಿರಲಿ, ನ್ಯೂಟ್ರಿಯೆಂಟ್ಸ್ ಆಗಿರಲಿ ಅಥವಾ ಆಕ್ಸಿಜನ್ ಆಗಿರಲಿ, ಈ ರೀತಿ ಬೇಕಾದಂತ ಮಾಲಿಕ್ಯೂಲ್ಸ್ ಮತ್ತು ಅಯಾನ್ಸ್ಗಳ ಮೂವ್ಮೆಂಟ್ ಅಥವಾ ಟ್ರಾನ್ಸ್ಫರ್ ಆಗೋದು ಒಂದ್ ಕಡೆಯಿಂದ ಇನ್ನೊಂದು ಕಡೆ, ಇದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅಂತಾರೆ. ಸ್ನೇಹಿತರೆ, ಈಗ ಇಲ್ಲಿ ನಾವು ಕಲಿಯುವಂಥದ್ದು ಮುಖ್ಯವಾಗಿ ಎರಡು ಕಾನ್ಸೆಪ್ಟ್. ಒಂದೇದು ಟ್ರಾನ್ಸ್ಪೋರ್ಟೇಷನ್ ಇನ್ ಅನಿಮಲ್ಸ್, ಎಸ್ಪೆಷಲಿ ಇನ್ ಹ್ಯೂಮನ್ ಬೀಯಿಂಗ್ಸ್. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. To have one transportation or circulatory system, we need 4 requirements. ಯಾವ 4 requirements ಅಂದ್ರೆ, first one is medium. A medium in which food, carbon dioxide, wastes, everything should be there and they have to reach to all the cells. ಆ ರೀತಿ ಆಗ್ಬೇಕಂದ್ರೆ ಆ ಮೀಡಿಯಂ, ಉದಾಹರಣೆಗೆ ಹೇಳ್ಬೇಕಂದ್ರೆ, ನೀವು ಮನೆಯಿಂದ ಸ್ಕೂಲ್ಗೆ ಹೋಗ್ಬೇಕು, ಸ್ಕೂಲಿಂದ ಮತ್ತೆ ಮನೆಗೆ ಬರಬೇಕು, ಈ ರೀತಿ ನಿಮ್ಮನ್ನ ಕರ್ಕೊಂಡು ಹೋಗೋದು, ನಿಮ್ಮನ್ನೆಲ್ಲರನ್ನು ಕುಂದಿಸ್ಕೊಂಡು ಕರ್ಕೊಂಡು ಹೋಗೋದು ಯಾವುದು? ಸ್ಕೂಲ್ ಬಸ್ ಅಥವಾ ಆಟೋ ಏನಿರುತ್ತೆ, ವ್ಯಾನ್, ಅದರ ಎಕ್ಸಾಂಪಲ್. ಆ ರೀತಿ ಕೆಲಸ ಮಾಡೋದು ಬ್ಲಡ್. ಓಕೆ, ಬ್ಲಡ್ ಇನ್ ಬಗ್ಗೆ ಸಹ ನಾವು ಡಿಟೇಲ್ ಆಗಿ ತಿಳ್ಕೊಳ್ಳೋಣ. ಸೆಕೆಂಡ್ ರಿಕ್ವೈರ್ಮೆಂಟ್ ಈಸ್, ಈ ರೀತಿ ಆಗಿರುವಂತಹ ಬ್ಲಡ್ ಅನ್ನ ಅಥವಾ ಮೀಡಿಯಂ ಅನ್ನ ಪ್ರತಿಯೊಂದು ಸೆಲ್ಗೂ ಸಹ ತಗೊಂಡೋಗಿ ಮುಟ್ಸುವಂತ ಕೆಲಸ ಆಗಬೇಕು. ಜೊತೆಗೆ ಹಾರ್ಟಿಗೂ ಸಹ ತಗೊಂಡು ಬರುವಂತ ಕೆಲಸ ಆಗಬೇಕು. ಈ ವರ್ಕ್ ಸರಿಯಾಗಿ ನಡಿಬೇಕಂದ್ರೆ ಅಲ್ಲಿ ಒಂದು ಟ್ಯೂಬ್ ಸಿಸ್ಟಮ್ ಇರಬೇಕು. ಈಗ ಒಂದು ಊರಿಗೆ ಇಷ್ಟು ದೊಡ್ಡ ಪೈಪ್ ಇಂದ ನೀರು ಬಂದ್ರೆ, ಒಂದೊಂದು ಏರಿಯಾಕ್ಕೆ ಇಷ್ಟು ಪೈಪ್ ಇಂದ ನೀರು ಬಂದ್ರೆ, ಒಂದೊಂದು ಮನೆಗೆ ಒಂದು ಇಷ್ಟಿಷ್ಟು ಸೈಜ್ ಪೈಪ್ ಇಂದ ನೀರು ಬಂದ್ರೆ, ಮನೆ ಒಳಗಡೆ ಇರುವಂತ ಪ್ರತಿಯೊಂದು ರೂಮ್ ನಲ್ಲಿ ಏನಾದ್ರು ಟ್ಯಾಪ್ ಇದ್ವು ಅಂದ್ರೆ ಅಲ್ಲಿ ಇನ್ನೂ ಚಿಕ್ಕ ಚಿಕ್ಕ ಪೈಪ್ ಇಂದ ಯಾವ ರೀತಿ ನೀರು ಬರುತ್ತೋ ಅದೇ ರೀತಿ ಟ್ಯೂಬ್ ಸಿಸ್ಟಮ್ ಇರಬೇಕು. ಅದನ್ನ ನಾವು ಬ್ಲಡ್ ವೆಜಲ್ಸ್ ಅಲ್ಲಿ ನೋಡ್ತೀವಿ. ಆಕ್ಸಿಜನೇಟೆಡ್ ಬ್ಲಡ್ ತಗೊಂಡು ಹೋಗೋದು ಆರ್ಟರೀಸ್ ಆದ್ರೆ, ಡಿಆಕ್ಸಿಜನೇಟೆಡ್ ಬ್ಲಡ್ ತಗೊಂಡು ಹೋಗೋದು ವೇನ್ಸ್. ಜೊತೆಗೆ ಈ ಆರ್ಟರೀಸ್ ಮತ್ತು ವೇನ್ಸ್ ಬರ್ತಾ 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 ಈಗ ಹೇಳಿದ್ನಲ್ಲ, ಚಿಕ್ಕ ಚಿಕ್ಕ ಸೈಜ್ನ ಕಂಟಿನ್ಯೂಸ್ ಆಗಿ ಚಿಕ್ಕ ಸೈಜ್ ಆಗುವಂತ ಟ್ಯೂಬ್ಸ್ ಆಗಬೇಕು. ಒಂದೊಂದು ಸೆಲ್ಗೂ ಸಹ ಹೋಗಿ ಮುಟ್ಬೇಕದು. ಆ ರೀತಿ ಒಂದೊಂದು ಸೆಲ್ಗೂ ಮುಟ್ಬೇಕಂದ್ರೆ ಬರ್ತಾ 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 ಏನಾಗಬೇಕು, ವೇನ್ಸ್ ಮತ್ತು ಆರ್ಟರೀಸ್ ಚಿಕ್ಕ ಪೈಪ್ಗಳಾಗಿ ಅಥವಾ ಟ್ಯೂಬ್ಗಳಾಗಿ ಡಿವೈಡ್ ಆಗಬೇಕು. ಒನ್ ಸೆಲ್ ಥಿಕ್ ವಾಲ್ ಟ್ಯೂಬ್, ಅದಕ್ಕೇನಂತೀವಿ? ಕ್ಯಾಪಿಲರೀಸ್ ಅಂತೀವಿ. ಈ ರೀತಿ ವ್ಯವಸ್ಥೆ ಏನು ಪ್ರತಿಯೊಂದು ಸೆಲ್ಗೂ ಟ್ಯೂಬ್ ಸಿಸ್ಟಮ್ ಅನ್ನ ತಂದುಕೊಡುತ್ತೆ. ಜೊತೆಗೆ ಇಫ್ ದೀಸ್ ಟ್ಯೂಬ್ಯೂಲ್ಸ್ ಆರ್, ಇಫ್ ದೀಸ್ ವೇನ್ಸ್ ಆರ್, ಆರ್ಟರೀಸ್ ಆರ್, ಕ್ಯಾಪಿಲರೀಸ್ ಆರ್ ಡ್ಯಾಮೇಜ್ಡ್ ಆರ್ ರಪ್ಚರ್ಡ್, ಅವೇನಾದ್ರು ಡ್ಯಾಮೇಜ್ ಆತಂದ್ರೆ ಅದನ್ನ ಪ್ಲಗ್ ಮಾಡುವಂಥದ್ದು, ಆ ಕೆಲಸ ಮಾಡಬೇಕು. ಮೇಂಟೆನೆನ್ಸ್ ವರ್ಕ್ ಹ್ಯಾವ್ ಟು ಬಿ ಡನ್. ದಟ್ ವರ್ಕ್ ಇಸ್ ಡನ್ ಬೈ ಥರ್ಡ್ ಇಂಪಾರ್ಟೆಂಟ್, ಯಾವುದು? ಪ್ಲೇಟ್ಲೆಟ್ಸ್. ಬ್ಲಡ್ ನಲ್ಲಿರುವಂತಹ ಪ್ಲೇಟ್ಲೆಟ್ಸ್. ಸ್ನೇಹಿತರೆ, ಇದು 3 ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್. 4ನೇ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಏನು?
ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಂದ್ರೆ ಹೆಚ್ಚು ಪ್ರೆಷರ್ ಇಂದ ಅದನ್ನ ಕಳಿಸ್ಬೇಕು. ಯಾಕಂದ್ರೆ ನಾವು ಒಂದ್ ಕಡೆ ಸ್ಟೇಷನರಿ ಅಲ್ಲ, ಮೊಟೈಲ್ ಆಗಿರ್ತೀವಿ, ಮೂವ್ ಮಾಡ್ತೀವಿ, ಜೊತೆಗೆ ಬಹಳಷ್ಟು ಮೆಟಾಬಾಲಿಕ್ ಆಕ್ಟಿವಿಟಿ ಸಹ ನಡೆಯುತ್ತೆ. ಅದಕ್ಕೋಸ್ಕರ ವಿ ನೀಡ್ ಮೋರ್ ಎನರ್ಜಿ. ಆಮೇಲೆ ನಮ್ಮ ಬಾಡಿ ಟೆಂಪರೇಚರ್ನ ನಾವು ಮೇಂಟೈನ್ ಮಾಡಬೇಕು, ಅದಕ್ಕೋಸ್ಕರ ಸಹ ವಿ ರಿಕ್ವೈರ್ ಮೋರ್ ಎನರ್ಜಿ. ಹಾಗಾಗಿ ಬಹಳಷ್ಟು ನಮಗೆ ಆಕ್ಸಿಜನ್ ಬೇಕು. ಹಾಗಾಗಿ ಈ ಹಾರ್ಟ್ ಇಂದ ಹಾಗಾಗಿ ಬ್ಲಡ್ ಅನ್ನು ಜೋರಾಗಿ ಪಂಪ್ ಮಾಡುವಂತ ಒಂದು ಪಂಪ್ ಬೇಕು. ದಟ್ ಪಂಪಿಂಗ್ ವರ್ಕ್ ಹ್ಯಾಸ್ ಬಿನ್ ಡನ್ ಬೈ ಹಾರ್ಟ್. ಸ್ನೇಹಿತರೆ, ಈಗ ಇವು 4ರ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಯಾವುದು? ಬ್ಲಡ್. ವಾಟ್ ಈಸ್ ಬ್ಲಡ್? ಬ್ಲಡ್ ಈಸ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. What it contains? It contains plasma, which is fluid in nature, in which red blood cells, white blood cells and platelets are suspended. And food, carbon dioxide and waste materials are there in dissolved form. ಈ ಬ್ಲಡ್ ನಲ್ಲಿ ಇರುವಂತ ಫ್ಲೂಯಿಡ್ ಯಾವುದು? ಫ್ಲೂಯಿಡ್ ನೇಚರ್ ಅನ್ನು ಕೊಡುವಂತದ್ದು ಯಾವುದು? ಪ್ಲಾಸ್ಮಾ. ಇದ್ರ ಒಳಗಡೆ ಫುಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ವೇಸ್ಟ್ ಮೆಟೀರಿಯಲ್ ಡಿಸಾಲ್ವ್ಡ್ ಫಾರ್ಮ್ ನಲ್ಲಿದ್ರೆ ಅದರಲ್ಲಿರುವಂತಹ ಸಸ್ಪೆಂಡೆಡ್ ಸೆಲ್ಸ್ ಯಾವುವು? ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್ ಮತ್ತು ಪ್ಲೇಟ್ಲೆಟ್ಸ್. ಸ್ನೇಹಿತರೆ, ಈಗಾಗಲೇ ಪ್ಲೇಟ್ಲೆಟ್ಸ್ ವರ್ಕ್ ಅನ್ನ ನೋಡಿದಿರಿ. ಎಲ್ಲಾದ್ರೂ ಡ್ಯಾಮೇಜ್ ಆತಂದ್ರೆ ಅದನ್ನ ಟೇಕ್ ಕೇರ್ ಮಾಡುವಂತ ವರ್ಕ್ ಅನ್ನ ಪ್ಲೇಟ್ಲೆಟ್ಸ್ ಮಾಡುತ್ತೆ. ದೆನ್ ವಾಟ್ ಈಸ್ ದ ವರ್ಕ್ ಆಫ್ ರೆಡ್ ಬ್ಲಡ್ ಸೆಲ್ಸ್? ರೆಡ್ ಬ್ಲಡ್ ಸೆಲ್ಸ್ ವರ್ಕ್ ಈಸ್ ಪ್ರೊವೈಡಿಂಗ್ ಆಕ್ಸಿಜನ್ ಟು ಈಚ್ ಅಂಡ್ ಎವರಿ ಸೆಲ್ ಬೈ ಯೂಸಿಂಗ್ ಹಿಮೋಗ್ಲೋಬಿನ್. ನೆಕ್ಸ್ಟ್, ವಾಟ್ ಈಸ್ ದ ವರ್ಕ್ ಆಫ್ ವೈಟ್ ಬ್ಲಡ್ ಸೆಲ್? White blood cells work is taking care of immunity or fighting against the germs. ಸ್ನೇಹಿತರೆ, ಈಗ ಬ್ಲಡ್ ಬಗ್ಗೆ ಇರುವಂತ ಇನ್ಫಾರ್ಮೇಶನ್ ಮುಗಿತು. ಆದ್ರೆ 6.7 ಆಕ್ಟಿವಿಟಿ ಅದು ನಮಗೆ ಏನ್ ಹೇಳುತ್ತೆ ಅಂದ್ರೆ, ಇಟ್ ಟೆಲ್ಸ್ ಅಸ್ ಟು ವಿಸಿಟ್ ಹೆಲ್ತ್ ಸೆಂಟರ್ ಅಂಡ್ ವೆಟರ್ನರಿ ಹಾಸ್ಪಿಟಲ್. ಅಲ್ಲಿ ಹೋಗಿ ಹಿಮೋಗ್ಲೋಬಿನ್ ಪ್ರಪೋರ್ಷನ್ ಎಷ್ಟಿರಬೇಕು ಅನ್ನೋದನ್ನ ಇನ್ಫಾರ್ಮೇಶನ್ ತಗೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ಚಿಲ್ಡ್ರನ್, ಮೇಲ್, ಫಿಮೇಲ್ ಆಸ್ ವೆಲ್ ಆಸ್ ಇನ್ ಅನಿಮಲ್ಸ್ ಆಲ್ಸೋ, ಮೀನ್ಸ್ ಕ್ಯಾಟಲ್. ಅದನ್ನ ಹೋಗಿ ತಗೊಂಡು ಬಂದ್ರೆ ನಮಗೆ ಗೊತ್ತಾಗುತ್ತೆ ಮೇಲ್ ಮತ್ತು ಫಿಮೇಲ್ ಅಲ್ಲಿ ಮತ್ತು ಚಿಲ್ಡ್ರನ್ ಅಲ್ಲಿ ಯಾವ ರೀತಿ ಹಿಮೋಗ್ಲೋಬಿನ್ ಕಂಟೆಂಟ್ ವೇರಿಯೇಷನ್ ಇರುತ್ತೆ ಅಂತ. ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಆಕ್ಟಿವಿಟಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ನಾನು ಇನ್ಫಾರ್ಮೇಶನ್ ತಗೊಂಡು ಬಂದಿದ್ದೀನಿ, ಅದನ್ನ ನೋಡಿ. ಚಿಲ್ಡ್ರನ್ ಅಲ್ಲಿ ಹಿಮೋಗ್ಲೋಬಿನ್ 11.5 to 15.5 ಗ್ರಾಮ್ ಇರಬೇಕು. ಜೊತೆಗೆ ಅಡಲ್ಟ್ ಮೇಲ್ಸ್ ನಲ್ಲಿ 13.6 to 17.7 ವರೆಗೂ ಈ ರೇಂಜ್ ನಲ್ಲಿ ಇಷ್ಟು ಗ್ರಾಮ್ ಹಿಮೋಗ್ಲೋಬಿನ್ ಇರಬೇಕು. ಜೊತೆಗೆ ಫಿಮೇಲ್ ಅಲ್ಲಿ 12.1 to 15.1 ಗ್ರಾಮ್ ಇರಬೇಕು. ಜೊತೆಗೆ ಈಗ ನಾವು ಈ ಕೌಸ್ ಕಡೆ ಹೋದ್ವಿ ಅಂದ್ರೆ ಕೌಸ್ ನಲ್ಲಿ 10 to 15 ಗ್ರಾಮ್ ಇರಬೇಕು. ಅದೇ ಆಕ್ಸ್ ನಲ್ಲಿ 8 to 12 ಗ್ರಾಮ್. ಇದ್ರ ನಂತರ ಬಫೆಲೋ, ಶೀ ಬಫೆಲೋದಲ್ಲಿ 11.5 to 13.5 ಇರಬೇಕು. ಜೊತೆಗೆ ಈ ಬಫೆಲೋದಲ್ಲಿ 12.5 to 14.5 ಗ್ರಾಮ್ ಇರಬೇಕು. ಇದು ಅಲ್ಲಿರುವಂತ ಇನ್ಫಾರ್ಮೇಶನ್. ಜೊತೆಗೆ ಈ ಹಿಮೋಗ್ಲೋಬಿನ್ ಬಹಳ ಅಂದ್ರೆ ಬಹಳ ಮುಖ್ಯ. ಯಾಕಂದ್ರೆ ಇಫ್ ಹಿಮೋಗ್ಲೋಬಿನ್ ಕಂಟೆಂಟ್ ಈಸ್ ಲೆಸ್ ಇನ್ ಅವರ್ ಬ್ಲಡ್, ದೆನ್ ಆಕ್ಸಿಜನ್ ಕೆನಾಟ್ ಬಿ ಸಪ್ಲೈಡ್ ಎಫಿಷಿಯೆಂಟ್ಲಿ. ಯಾಕಂದ್ರೆ ಹಿಮೋಗ್ಲೋಬಿನ್ ಇದ್ದಷ್ಟು ಅದ್ರ ಕೆಲಸ ಏನು, ಈ ರೆಡ್ ಬ್ಲಡ್ ಸೆಲ್ ಏನ್ ಮಾಡುತ್ತೆ, ಹಿಮೋಗ್ಲೋಬಿನ್ ಹೆಲ್ಪ್ ಇಂದಾನೆ ಆಕ್ಸಿಜನ್ ನ ಎಲ್ಲಾ ಸೆಲ್ಗೂ ಮುಟ್ಟಿಸುತ್ತೆ. ವೆನ್ ದರ್ ಇಸ್ ಎ ಲ್ಯಾಕ್ ಆಫ್ ಹಿಮೋಗ್ಲೋಬಿನ್, ದೆನ್ ಆಕ್ಸಿಜನ್ ಕೆನಾಟ್ ಬಿ ರೀಚ್ ಟು ಈಚ್ ಅಂಡ್ ಎವರಿ ಪಾರ್ಟ್ ಇನ್ ಡಿಸೈರ್ಡ್ ಕ್ವಾಂಟಿಟಿ. ಎಷ್ಟು ಬೇಕು ಅಷ್ಟು ಆಕ್ಸಿಜನ್ ಮುಟ್ಟಲ್ಲ. ಯಾವಾಗ ಮುಟ್ಟಲ್ಲ? ರೆಸ್ಪಿರೇಷನ್ ಬಿಕಮ್ಸ್ ಟೂ ಡಿಫಿಕಲ್ಟ್. So energy cannot be released according to the need. Then that person may become weak. ಈ ರೀತಿ ಹಿಮೋಗ್ಲೋಬಿನ್ ಏನಾದರೂ ಕಡಿಮೆ ಇದ್ರೆ ಅದನ್ನ ಏನಂತಾರೆ? ಅನಿಮಿಯಾ ಅಂತಾರೆ, ರಕ್ತಹೀನತೆ ಅಂತಾರೆ ಕನ್ನಡದಲ್ಲಿ. ರಕ್ತ ಇದ್ರೂ ಅದರಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಇದ್ದಾಗ ಆಗುವಂತ ಪ್ರಾಬ್ಲಮ್ಸ್. ಈ ಕ್ವಶನ್ ಅನ್ನು ಸಹ ಒಂದಿಷ್ಟು ಸಾರಿ ಕೇಳಿದ್ದಾರೆ ಎಕ್ಸಾಮ್ ನಲ್ಲಿ. ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲ. ಹಾಗಾಗಿ ಈ ಕಾನ್ಸೆಪ್ಟ್ ಅನ್ನು ಸರಿಯಾಗಿ ನೆನ್ಪಿಟ್ಕೊಳ್ರಿ. ವಾಟ್ ಆರ್ ದ ಪ್ರಾಬ್ಲಮ್ಸ್ ವಿಚ್ ಮೇ ಅಕರ್ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ಹಿಮೋಗ್ಲೋಬಿನ್? Dear students, now we shall concentrate about heart. What is heart? Heart is a muscular organ which pumps the blood. ಸ್ನೇಹಿತರೆ, ಇದು ಒಂದು ಮಜಲ್ಸ್ ಇಂದ ಆಗಿರುವಂತ ಆರ್ಗನ್. ಇದು ಏನ್ ಮಾಡುತ್ತೆ? ಬ್ಲಡ್ ಅನ್ನ ಪಂಪ್ ಮಾಡುವಂತ ಕೆಲಸ ಮಾಡುತ್ತೆ. ವಾಟ್ ಇಸ್ ದ ಸೈಜ್ ಆಫ್ ದ ಹಾರ್ಟ್? ಸೈಜ್ ಆಫ್ ದ ಹಾರ್ಟ್ ಈಸ್ ಅವರ್ ಕ್ಲಿನ್ಚ್ಡ್ ಫಿಸ್ಟ್ ಸೈಜ್. ನಾವು ಮುಷ್ಟಿಯನ್ನು ಕಟ್ಟಿದ್ರೆ ಎಷ್ಟಾಗುತ್ತೋ ಅಷ್ಟು ಸೈಜ್ ನಮ್ಮ ಹಾರ್ಟ್ ಇರುತ್ತೆ. ಅಂಡ್ ದೆನ್ ವಾಟ್ ಇಸ್ ದ ಸೌಂಡ್ ಪ್ರೊಡ್ಯೂಸ್ಡ್ ಬೈ ದ ಹಾರ್ಟ್? ಹಾರ್ಟ್ ಪ್ರೊಡ್ಯೂಸಸ್ ಸೌಂಡ್ ಏನು? ಡಬ 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 ಅಂತದ, ಡಬ 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 ಅಂತದ, ಲಬ್ ಡಬ್ ಅನ್ನೋ ಅಂತ ಸೌಂಡ್ ಮಾಡುತ್ತೆ. ನಾವು ವಾಟ್ ಆರ್ ದ ಚೇಂಬರ್ಸ್ ಆಫ್ ದ ಹಾರ್ಟ್? ಹಾರ್ಟ್ ಹ್ಯಾಸ್ 4 ಚೇಂಬರ್ಸ್. ಯಾವ್ಯಾವ ಅನ್ನೋದನ್ನ ಈ ಫಿಗರ್ ಮೂಲಕ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿರುವಂತ ಅಪ್ಪರ್ 2 ಪಾರ್ಟ್ಸ್ ಆರ್ ಕಾಲ್ಡ್ ಆಸ್ ಏನಂತಾರೆ ಇದಕ್ಕೆ? ಆರ್ಟ್ರಿಯಂ. ಇದು ಸಹ ಆರ್ಟ್ರಿಯಂ. ಇಲ್ಲಿರೋದು ರೈಟ್ ಆರ್ಟಿಯಂ, ಇಲ್ಲಿರೋದು ಲೆಫ್ಟ್ ಆರ್ಟಿಯಂ. ಸ್ನೇಹಿತರೆ, ಇದ್ರ ನಂತರ ಕೆಳಗಡೆ ಸಹ 2 ಪಾರ್ಟ್ ಇದಾವೆ. ಅವು ಏನಂದ್ರೆ ವೆಂಟ್ರಿಕಲ್ಸ್. ರೈಟ್ ಸೈಡ್ ಇರೋದು ರೈಟ್ ವೆಂಟ್ರಿಕಲ್, ಲೆಫ್ಟ್ ಸೈಡ್ ಇರೋದು
ಲೆಫ್ಟ್ ವೆಂಟ್ರಿಕಲ್. ಹಾರ್ಟ್ ಹ್ಯಾಸ್ 4 ಚೇಂಬರ್ಸ್. ಇಲ್ಲಿ ನೋಡಿ, ಇಲ್ಲಿ ಪೂರ್ತಿ ಬ್ಲೂ ಕಲರ್ ಇಂದ ಮಾಡಿದೀವಿ. ಏನಂದ್ರೆ ಇಲ್ಲಿ ಡಿಆಕ್ಸಿಜನೇಟೆಡ್ ಆರ್ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಇಟ್ ವಿಲ್ ಬಿ ಪಂಪ್ಡ್ ಫ್ರಮ್ ದಿ ಪಾರ್ಟ್. ಇಲ್ಲಿಂದ ಎಲ್ಲಿ ಹೋಗುತ್ತೆ ಇದು ನೋಡ್ರಿ, ವೇನಾ ಕೇವಾ ಅಥವಾ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿಯಿಂದ ಬರುವಂತಹ ಬ್ಲಡ್ ಜೊತೆಗೆ ಈ ಕಡೆ ಲೋಯರ್ ಪಾರ್ಟ್ ಆಫ್ ದ ಬಾಡಿಯಿಂದಾನು ಸಹ ಏನ್ ಮಾಡುತ್ತೆ, ಡಿಆಕ್ಸಿಜನೇಟೆಡ್ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಬರುತ್ತೆ. ಅದನ್ನ ಎಲ್ಲಿ ಬಂದು ಸೇರುತ್ತೆ, ಅದು ಈ ರೈಟ್ ಆರ್ಟ್ರಿಯಂ ಅಲ್ಲಿ ಬಂದು ಸೇರುತ್ತೆ. ಅಲ್ಲಿಂದ ಇಲ್ಲಿ ವಾಲ್ವ್ ಅಥವಾ ಈ ವಾಲ್ ಅಂತಾರಲ್ಲ, ಈ ವಾಲ್ವ್ ಓಪನ್ ಆದ ತಕ್ಷಣ ಈ ಕೆಳಗಡೆ ಇಲ್ಲಿ ಬಂದು ಫಿಲ್ ಆಗುತ್ತೆ ರೈಟ್ ವೆಂಟ್ರಿಕಲ್ ಅಲ್ಲಿ. ಅಲ್ಲಿಂದ ನಂತರ ಇಲ್ಲೊಂದು ವಾಲ್ವ್ ಇದೆ ನೋಡ್ರಿ, ಇಲ್ಲೊಂದು ವಾಲ್ವ್ ಅಂದ್ರೆ ಇಲ್ಲೊಂದು ಓಪನಿಂಗ್ ಅಂಡ್ ಕ್ಲೋಸಿಂಗ್ ಪ್ಲೇಸ್ ಇದೆ. ಇದು ಓಪನ್ ಆದಾಗ ಇದು ಕ್ಲೋಸ್ ಆಗಿರುತ್ತೆ, ಇದು ಕ್ಲೋಸ್ ಆದಾಗ ಇದು ಓಪನ್ ಆಗುತ್ತೆ. ಇಲ್ಲಿಂದ ಅಂದ್ರೆ ಈ ರೈಟ್ ವೆಂಟ್ರಿಕಲ್ ಇಂದ ಎಲ್ಲಿ ಹೋಗುತ್ತೆ, ಪಲ್ಮಿನರಿ ಆರ್ಟರಿ ಅಲ್ಲಿಗೆ ಹೋಗಿ ಏನಾಗುತ್ತೆ, ಇದು ಕಂಟಿನ್ಯೂಸ್ ಆಗಿ ಇದು ಹೋಗ್ತಾ 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 ಇಷ್ಟೇ ದಪ್ಪನ ಪೈಪ್ ಇರಲ್ಲ, ಟ್ಯೂಬ್ ಇರಲ್ಲ, ಇದರಿಂದ ಇನ್ನೂ ಚಿಕ್ಕದು ಇನ್ನೂ ಚಿಕ್ಕದು ಇನ್ನೂ ಚಿಕ್ಕದಾಗಿ ಒಂದು ಸೆಲ್ ವಾಲ್ ಸೈಜ್ ಇರುವಂತಹ ಚಿಕ್ಕ ಪೈಪ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಸ್ಮಾಲೆಸ್ಟ್ ಟ್ಯೂಬ್ಯೂಲ್ಸ್ ವಿಚ್ ಆರ್ ಹ್ಯಾವಿಂಗ್ 1 ಸೆಲ್ ಸೈಜ್ ವಾಲ್, ಅಂತಹ ಟ್ಯೂಬ್ಯೂಲ್ಸ್ ಅನ್ನ ಏನಂತೀವಿ, ಕ್ಯಾಪಿಲರೀಸ್ ಅಂತೀವಿ. ಅಲ್ಲಿವರೆಗೂ ಡಿವೈಡ್ ಆಗುತ್ತೆ. ಅದರ ನಂತರ ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಲಂಗ್ಸ್ ಅಲ್ಲಿ ಬಿಟ್ಟು ಆಕ್ಸಿಜನ್ ಅನ್ನು ತುಂಬಿಕೊಂಡು ಇಲ್ಲಿ ಬರುತ್ತೆ. ಎಲ್ಲಿಗೆ, ಪಲ್ಮನರಿ ವೇನ್. ಪಲ್ಮನರಿ ವೇನ್ ಇಂದ ಲೆಫ್ಟ್ ಆರ್ಟ್ರಿಯಮಿಗೆ ಬಂದಾಗ ಇಲ್ಲಿ ಫಿಲ್ ಆದ ತಕ್ಷಣ ಇಲ್ಲಿರುವಂತ ವಾಲ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಾಗ ಇಲ್ಲಿರುವಂತ ವಾಲ್ ಕ್ಲೋಸ್ ಆಗಿರುತ್ತೆ. ನಂತರ ಇಲ್ಲಿ ಲೆಫ್ಟ್ ವೆಂಟ್ರಿಕಲ್ ಅಲ್ಲಿ ಫಿಲ್ ಆಗಿ ಇಲ್ಲಿಂದ ಆರ್ಟ್ರಾ ಇಲ್ಲಿಗೆ ಹೋಗುತ್ತೆ, ಈ ವಾಲ್ ಓಪನ್ ಆಗಿ. ಸ್ನೇಹಿತರೆ, ಇಲ್ಲಿ ಒಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಅಂದ್ರೆ, ಈ ಕಡೆ ಕಾಣೋದು ರೈಟ್ ಅಂತ ಹೇಳಿದೆ, ಈ ಕಡೆ ಲೆಫ್ಟ್ ಅಂತ ಹೇಳಿದೆ. ಆದ್ರೆ ನಾವು ಬುಕ್ ಅನ್ನ ಈ ರೀತಿ ಇಟ್ಕೊಂಡಾಗ ನಮ್ಮ ರೈಟ್ ಅನ್ನೇ ರೈಟ್ ಅನ್ಕೊಂತೀವಿ, ನಮ್ಮ ಲೆಫ್ಟ್ ಅನ್ನೇ ಲೆಫ್ಟ್ ಅನ್ಕೊಂತೀವಿ. ಆ ರೀತಿ ಅಲ್ಲ. ಆದ್ರೆ ನಾವು ಇದನ್ನ ಈ ರೀತಿ ಇಟ್ಕೊಂಡ್ರೆ ನೋಡ್ರಿ, ಇದು ನಮ್ಮ ರೈಟ್ ಆಯ್ತು, ಇದು ನಮ್ಮ ಲೆಫ್ಟ್ ಆಯ್ತು. ಈ ರೀತಿ ಇಟ್ಕೊಂಡಾಗ ನಮ್ಮ ಹಾರ್ಟ್ಗೆ ಯಾವ ರೀತಿ ಬರುತ್ತೆ ಅದೇ ರೀತಿ. ಬಿಕಾಸ್ ಇನ್ ಯುವರ್ ಎಕ್ಸಾಮಿನೇಷನ್ ದೋ ಯು ಡ್ರಾ ಕಂಪ್ಲೀಟ್ಲಿ ರೈಟ್ ಡಯಾಗ್ರಾಮ್, ದೆನ್ ಆಲ್ಸೋ ಇಫ್ ಯು ಮಾರ್ಕ್ ಇನ್ ರಾಂಗ್ ವೇ, ಅಪೋಸಿಟ್ ವೇ. ಯಾಕಂದ್ರೆ ಯೂಶುವಲಿ ಈ ಕಡೆ ನಾವು ರೈಟ್ ಅಂತಂದೇ ಬರಿತೀವಿ, ಆದ್ರೆ ಇಲ್ಲಿ ಲೆಫ್ಟ್ ಆಗುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ಜೊತೆಗೆ ಈ ಫಿಗರ್ ನೋಡಿದಾಗ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಏನಂದ್ರೆ, ದೀಸ್ ಟೂ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂಡ್ ಆಕ್ಸಿಜನೇಟೆಡ್ ಬ್ಲಡ್, ಆ ಎರಡು ಇರುವಂತಹ ಚೇಂಬರ್ಗಳು ಸಪರೇಟ್ ಆಗಿರೋದು ಯಾವುದು, ಸೆಪ್ಟಮ್ ಅನ್ನುವಂಥ ಡಿವೈಡಿಂಗ್ ವಾಲ್ ಇಂದ. ಜೊತೆಗೆ ಈ ಕಡೆ ನೋಡಿ, ರೈಟ್ ವೆಂಟ್ರಿಕಲ್ ಅಲ್ಲಿರುವಂತಹ ಈ ಸೈಡ್ ಇರುವಂತಹ ವಾಲ್ ಏನಾಗಿದೆ, ಅಷ್ಟು ಥಿಕ್ ಇಲ್ಲ. ಈ ಕಡೆ ಕಂಪೇರ್ ಮಾಡಿದ್ರೆ ಲೆಫ್ಟ್ ವೆಂಟ್ರಿಕಲ್ ಕಡೆ ಬಹಳ ಥಿಕ್ ಇದೆ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಪ್ರೆಷರ್ ಅಪ್ಲೈ ಆಗಲ್ಲ. ಈ ಕಡೆ ಹೆಚ್ಚು ಪ್ರೆಷರ್ ಇಂದ ಬ್ಲಡ್ ಅನ್ನ ಪಂಪ್ ಮಾಡುತ್ತೆ ಹಾರ್ಟ್. ಹಾಗಾಗಿ ಇಲ್ಲಿಂದ ಹೆಚ್ಚು ಪ್ರೆಷರ್ ಇರೋದ್ರಿಂದ ಇದು ಸ್ವಲ್ಪ ಥಿಕ್ನೆಸ್ ಹೆಚ್ಚಿದೆ. ಇದನ್ನು ನಿಮಗೆ ಸರಿಯಾಗಿ ಅರ್ಥ ಮಾಡಿಸಿದ್ದೀನಿ ಅನ್ಕೊಂಡಿದ್ದೀನಿ. ಈ ರೀತಿ 4 ಚೇಂಬರ್ಸ್ ಯಾಕಿದಾವೆ ಅಂದ್ರೆ, ಟು ಸಪರೇಟ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ಸ್. Why oxygenated and deoxygenated blood should be separated? Why are we having 4 chambered heart only? Andre, we need more energy. Yes, we need more energy. Not only us, birds and all the mammals. Our body temperature is not influenced mainly and decided mainly by external environment. Our body temperature has to be maintained by us only. It may be in birds or in mammals. ನಾವೇ ನಮ್ಮ ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡಬೇಕಾಗೋದ್ರಿಂದ ಬಹಳಷ್ಟು ಎನರ್ಜಿಯ ನೆಸಿಟಿ ಇರುತ್ತೆ. ಆಮೇಲೆ ನಾವು ಬಹಳ ಮೊಟೈಲ್ ಇದೀವಿ ಅಂದ್ರೆ, ಮೂವ್ಮೆಂಟ್ ಬಹಳ ಮಾಡ್ತಿರ್ತೀವಿ ಅಂದ್ರೆ, ನಮ್ಮ ಮನುಷ್ಯರು ಅಥವಾ ಈ ಬರ್ಡ್ಸ್ ಹೆಚ್ಚು ಆಕ್ಟಿವ್ ಇರ್ತೀವಿ ಪ್ಲಾಂಟ್ಸ್ ಗೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ನಾವೇನೋ ಹೆಚ್ಚು ಎನರ್ಜಿ ರಿಕ್ವೈರ್ಮೆಂಟ್ ನಮಗಿರುತ್ತೆ. ಮುಖ್ಯವಾಗಿ ಅದಕ್ಕೆ ಈ ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡೋದಕ್ಕೂ ಸಹ ಪ್ರಮುಖವಾಗಿ. ಹಾಗಾಗಿ ನಮಗೆ ವಿ ನೀಡ್ ಮೋರ್ ಆಕ್ಸಿಜನ್. As we need more oxygen, we need separate pure blood, means oxygenated blood. ಹಾಗಾಗಿ ಸಪರೇಟ್ ಚೇಂಬರ್ಗಳಿದಾವೆ ಆಕ್ಸಿಜನೇಟೆಡ್ ಬ್ಲಡ್ಗೆ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ಗೆ. ನೀವು ಅನ್ಬೋದು, ಈ ಫಿಶಸ್ ದೇ ಆರ್ ಹ್ಯಾವಿಂಗ್ ಓನ್ಲಿ 2 ಚೇಂಬರ್ಸ್, ಆರ್ಟ್ರಿಯಂ, ವೆಂಟ್ರಿಕಲ್. ಅಲ್ಲಿಂದ ಬ್ಲಡ್ ಬಂದು ಹಿಂಗೋಗಿ ಡೈರೆಕ್ಟ್ ಆಗಿ ಎಲ್ಲಿ ಹೋಗುತ್ತೆ, ಪಂಪ್ ಆಗಿರೋ ಬ್ಲಡ್ ಗಿಲ್ಸ್ಗೆ ಹೋಗುತ್ತೆ. ಗಿಲ್ಸ್ ನಲ್ಲಿ ಆಕ್ಸಿಜನ್ ತಗೊಂಡು ಅದು ಡೈರೆಕ್ಟ್ ಆಗಿ ಎಲ್ಲಾ ಪಾರ್ಟ್ಸ್ ಆಫ್ ದ ಬಾಡಿಗೆ ಹೋಗ್ತದೆ. ಅದಕ್ಕೆ ಯಾಕೆ ಹಾಗೆ ಅಂದ್ರೆ, ಬಾಡಿಸ್ ಟೆಂಪರೇಚರ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಇಟ್ಸ್ ಎನ್ವಿರಾನ್ಮೆಂಟ್. ಆದ್ರೆ ನಮ್ದು ಆ ರೀತಿ ಎನ್ವಿರಾನ್ಮೆಂಟ್ ನಲ್ಲಿ ಇನ್ಫ್ಲೂಯೆನ್ಸ್ ಆಗಿಲ್ಲ. ನಮ್ಮ ಬಾಡಿ ಟೆಂಪರೇಚರ್ ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗಾಗಿ ನಮಗೆ ಆಕ್ಸಿಜನೇಟೆಡ್ ಬ್ಲಡ್ಡೇ ಬೇಕು. ಯಾಕಂದ್ರೆ ಆಕ್ಸಿಜನೇಟೆಡ್ ಬ್ಲಡ್ಡೇ ಹೋತಂದ್ರೆ ಅವಾಗ ಆಕ್ಸಿಜನ್ ಅಷ್ಟೇ ಬೇಗ 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 ಸಿಗುತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅದೇ ಒಂದಿಷ್ಟು ಆಂಫಿಬಿಯನ್ಸ್ ನಲ್ಲಿ ಅವುಗಳಲ್ಲಿ 3 ಚೇಂಬರ್ನ ಹಾರ್ಟ್ ಇದಾವೆ. 9th ಸ್ಟ್ಯಾಂಡರ್ಡ್ ಕಲ್ತಿದ್ದೀರಿ. ಅಲ್ಲಿ ಇಫ್ ಸಮ್ ವಾಟ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ಸ್ ಆರ್ ಮಿಕ್ಸ್ಡ್,
ದೆನ್ ಆಲ್ಸೋ ದೇ ಕ್ಯಾನ್ ಟಾಲರೇಟ್, ಅವು ಅದನ್ನ ಟಾಲರೇಟ್ ಮಾಡುವಂತ ತಡ್ಕೊಳ್ಳುವಂತ ಶಕ್ತಿ ಇರುತ್ತೆ. ಯಾಕಂದ್ರೆ ಈ ಬರ್ಡ್ಸ್ ಅಲ್ಲಿ ಮತ್ತು ಮ್ಯಾಮಲ್ಸ್ ನಲ್ಲಿ ಎಷ್ಟರ ಮಟ್ಟಿಗೆ ಎನರ್ಜಿ ರಿಕ್ವೈರ್ಮೆಂಟ್ ಇದೆನೋ ಅಷ್ಟರ ಮಟ್ಟಿಗೆ ಎನರ್ಜಿ ರಿಕ್ವೈರ್ಮೆಂಟ್ ಅದಕ್ಕಿರಲ್ಲ. ಈ ವಿಷಯವನ್ನ ಯಾಕೆ ಇಷ್ಟೊಂದು ಡಿಟೇಲ್ ಆಗಿ ಹೇಳ್ತಿದ್ದೀನಿ ಅಂದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ಇರೋದಕ್ಕಿಂತ ಸ್ವಲ್ಪ ಎಲಾಬರೇಟ್ ಮಾಡಿ ಹೇಳ್ತಿದ್ದೀನಿ. ಅಂದ್ರೆ ಇನ್ ಸಮ್ ಎಕ್ಸಾಮಿನೇಷನ್ ದಿಸ್ ಕ್ವಶನ್ ಆಲ್ಸೋ ಬೀನ್ ಆಸ್ಕ್ಡ್, ವೈ ವಿ ಆರ್ ಹ್ಯಾವಿಂಗ್ 4 chambered heart, ಆರ್ ವಾಟ್ ಈಸ್ ದ ನೆಸೆಸಿಟಿ ಆರ್ ಇಂಪಾರ್ಟೆನ್ಸ್ ಆಫ್ ಹ್ಯಾವಿಂಗ್ 4 chambered heart. ಈ ರೀತಿ ಸಹ ಕ್ವಶನ್ ಬಂದಿದ್ದಾವೆ, ದಯವಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಮುಖ್ಯವಾದ ಕಾನ್ಸೆಪ್ಟ್ ನೆನಪಿಟ್ಕೊಳ್ಳಿ, ಅದೇನಂದ್ರೆ ಸಿಂಗಲ್ ಸರ್ಕ್ಯುಲೇಷನ್ ಅಂಡ್ ಡಬಲ್ ಸರ್ಕ್ಯುಲೇಷನ್. ಈ ಫಿಶಸ್ ನಲ್ಲಿ ಆಗೋದು ಸಿಂಗಲ್ ಸರ್ಕ್ಯುಲೇಷನ್. ಹಾಗಂದ್ರೇನು? ಇಟ್ ಇಸ್ ದ ಪ್ರೋಸೆಸ್ ಇನ್ ವಿಚ್ ಬ್ಲಡ್ ಟ್ರಾವೆಲ್ಸ್ ಓನ್ಲಿ ಒನ್ಸ್ ಥ್ರೂ ದ ಹಾರ್ಟ್ ಇನ್ ಒನ್ ಕಂಪ್ಲೀಟ್ ಸೈಕಲ್. ಅದೇ ಡಬಲ್ ಸರ್ಕ್ಯುಲೇಷನ್ ಅಂದ್ರೇನು? ಇಟ್ ಇಸ್ ಅ ಪ್ರೋಸೆಸ್ ಇನ್ ವಿಚ್ ಬ್ಲಡ್ ಟ್ರಾವೆಲ್ಸ್ ಟ್ವೈಸ್ ಇನ್ ಒನ್ ಕಂಪ್ಲೀಟ್ ಸೈಕಲ್. ಹಾಗಂದ್ರೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಹೇಳ್ತೀನಿ. ಏನು ಅಂದ್ರೆ ಇಲ್ಲಿ ಇನ್ನೊಂದು ಫಿಗರ್ ನ ತಗೊಂಡು ಬಂದಿದ್ದೀನಿ, ಅದು ನೋಡಿ ಡಬಲ್ ಸರ್ಕ್ಯುಲೇಷನ್ ಸಿಸ್ಟಮ್ ಅನ್ನ ಎಷ್ಟು ಚೆನ್ನಾಗಿ ತೋರಿಸಿದೆ ಅಂದ್ರೆ, ಇಲ್ಲಿ ಹಾರ್ಟ್ ಇಂದ ಹೋಗುವಂತ ಇಂಪ್ಯೂರ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಲಂಗ್ಸ್ ಹೋಗುತ್ತೆ. ಇಲ್ಲಿ ಕ್ಯಾಪಿಲರಿಗಳಲ್ಲಿ ಅದು ಡಿವೈಡ್ ಆಗಿ ಕ್ಯಾಪಿಲರಿ ಇಸ್ ಗೋಯಿಂಗ್ ಟು ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ಬ್ಲಡ್. ಆಮೇಲೆ ಈ ಕಡೆ ಪಲ್ಮನರಿ ವೇನ್ಸ್ ನಲ್ಲಿ ಇರುವಂತ ಕ್ಯಾಪಿಲರೀಸ್ ಬಹಳ ಚಿಕ್ಕದಾಗಿ ಡಿವೈಡ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ, ಅದು ಆಕ್ಸಿಜನ್ ರಿಚ್ ಬ್ಲಡ್ ಅನ್ನ ತಗೊಂಡು ಈ ಕಡೆ ಬರುತ್ತೆ. ಸ್ನೇಹಿತರೆ, ಈಗ ಲೆಫ್ಟ್ ಆರ್ಟ್ರಿಯಂ ಅಲ್ಲಿ ಬಂದ್ ಸೇರ್ತಲ್ಲ, ಇಲ್ಲಿಂದ ಇಲ್ಲಿಗೆ ಒಂದ್ ಸರ್ಕಲ್ ಆಯ್ತಾ, ಇಲ್ಲಿಂದ ಏನ್ ಮಾಡುತ್ತೆ ಎಲ್ಲಾ ಬಾಡಿ ಪಾರ್ಟ್ಸ್ ಹೋಗಿ ಮತ್ತೆ ಇಲ್ಲೂ ಸಹ ಚಿಕ್ಕ ಚಿಕ್ಕ ಟ್ಯೂಬ್ಗಳಾಗಿ ಅಂದ್ರೆ ಕ್ಯಾಪಿಲರಿಗಳಾಗಿ ಕನ್ವರ್ಟ್ ಆಗಿ ಎಲ್ಲಾ ಸೆಲ್ಸ್ಗೂ ಹೋಗಿ ಆಕ್ಸಿಜನ್ ಅನ್ನ ಕೊಟ್ಟು ಈ ಕಡೆಯಿಂದ ಅದೇ ರೀತಿ ಈ ವೇನ್ಸ್ ನಲ್ಲೂ ಇರುವಂತ ಚಿಕ್ಕ ಈ ಕ್ಯಾಪಿಲರೀಸ್ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಅನ್ನ ತಗೊಂಡು ಮತ್ತೆ ಹಾರ್ಟಿನ ರೈಟ್ ಆರ್ಟಿಎಂಗೆ ಬಂದ್ ಸೇರುತ್ತೆ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಒಂದ್ ಸರ್ಕಲ್, ಇಲ್ಲಿಂದ ಇಲ್ಲಿಗೆ ಒಂದ್ ಸರ್ಕಲ್, ಒಂದು ಕಂಪ್ಲೀಟ್ ಸೈಕಲ್ ಅಲ್ಲಿ 2 ಸಾರಿ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ. ಹಾರ್ಟ್ ಇಂದ ಲಂಗ್ಸ್ ಹೋಗಿ ವಾಪಸ್ ಬರುತ್ತಲ್ಲ, ಇದನ್ನ ಪಲ್ಮಿನರಿ ಸರ್ಕ್ಯುಲೇಷನ್ ಅಂದ್ರೆ ಈ ಹಾರ್ಟ್ ಇಂದ ಎಲ್ಲಾ ಬಾಡಿ ಸೆಲ್ಸ್ಗೂ ಮುಟ್ಟಿ ಮತ್ತೆ ಹಾರ್ಟ್ ವಾಪಸ್ ಬರುತ್ತಲ್ಲ, ಅದನ್ನ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತಾರೆ. ಸರ್ಕ್ಯುಲೇಷನ್ ಆಫ್ ಬ್ಲಡ್ ಫ್ರಮ್ ಹಾರ್ಟ್ ಟು ಲಂಗ್ಸ್ ಅಂಡ್ ಲಂಗ್ಸ್ ಬ್ಯಾಕ್ ಟು ಹಾರ್ಟ್, ಇಟ್ ಈಸ್ ಕಾಲ್ಡ್ ಎಸ್ ಪಲ್ಮಿನರಿ ಸರ್ಕ್ಯುಲೇಷನ್. ಯಾಕಂದ್ರೆ ನೋಡ್ರಿ, ಪಲ್ಮಿನರಿ ಆರ್ಟರಿ, ಪಲ್ಮಿನರಿ ವೇನ್ ಅಂತ ಏನ್ ಹೇಳ್ತೀವಲ್ಲ, ಈ ರೀತಿ ಇದೆ. ಅದೇ ಇಲ್ಲಿ ಎಲ್ಲ ಪಾರ್ಟ್ಸ್ಗೂ ಹೋಗಿ ನಂತರ ಮತ್ತೆ ಹಾರ್ಟಿಗೆ ಬರುತ್ತಲ್ಲ, ಇದನ್ನ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತಾರೆ. ಇವೆರಡು ಡಬಲ್ ಸರ್ಕ್ಯುಲೇಷನ್ 2 ಪಾರ್ಟ್ಸ್. ಇದು ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸ್ನೇಹಿತರೆ, ಈಗ ಇದ್ರ ನಂತರ ನಾವು ಬಿಪಿ ಬಗ್ಗೆ ತಿಳ್ಕೊಳ್ಳೋಣ. ಬಿಪಿ ಅಂದ್ರೆ ಏನು? ಬ್ಲಡ್ ಪ್ರೆಷರ್. ಏರ್ ಪ್ರೆಷರ್ ಬಗ್ಗೆ ತಿಳ್ಕೊಂಡಿದ್ರೆ ಚಿಕ್ಕ ಕ್ಲಾಸ್ ನಲ್ಲಿ. ವಾಟ್ ಈಸ್ ಏರ್ ಪ್ರೆಷರ್? ಪ್ರೆಷರ್ ಎಕ್ಸರ್ಟೆಡ್ ಬೈ ಏರ್. ಅದೇ ರೀತಿ ಬ್ಲಡ್ ಪ್ರೆಷರ್ ಅಂದ್ರೆ ಪ್ರೆಷರ್ ಎಕ್ಸರ್ಟೆಡ್ ಬೈ ಬ್ಲಡ್ ಆನ್ ದ ವಾಲ್ಸ್ ಆಫ್ ಆರ್ಟರೀಸ್ ಅಥವಾ ಬ್ಲಡ್ ವೆಜಲ್ಸ್ ಮೇಲೆ ಈ ಬ್ಲಡ್ ಎಷ್ಟು ಪ್ರೆಷರ್ ಆಗುತ್ತೋ ಅದನ್ನ ಬ್ಲಡ್ ಪ್ರೆಷರ್ ಅಂತೀವಿ. ಸ್ನೇಹಿತರೆ, ನಾವು ಬಿಪಿ ಚೆಕ್ ಮಾಡ್ಸಕ್ ಹೋದಾಗ ನಮ್ಗೆ ಇಲ್ಲಿ ಬಟ್ಟೆ ಕಟ್ಟಿರ್ತಾರೆ, ಕಟ್ಟಿದ ನಂತರ ಹಿಚ್ಕೊಂತ ಒಂದು ವಸ್ತು ಇರುತ್ತೆ, ಅದನ್ನ ಹಿಚ್ಚಿರ್ತಾರೆ, ಅಂತ ಹಿಚ್ಚಿದಾಗ ಅಲ್ಲಿರುವಂತಹ ಒಂದು ಮೀಟರ್ ನಲ್ಲಿ ಮಷಿನ್ ನಲ್ಲಿ ಈ ರೀತಿ ಏರ್ತಾ ಹೋಗುತ್ತೆ. ನಂತರ ಅವ್ರೇನೋ ತಿರುಗುತ್ತಾರೆ, ಕೆಳಗೆ ಎಳಿತಾ ಬರುತ್ತೆ. ನಂತರ ಒಂದಿಷ್ಟು ರೀಡಿಂಗ್ಸ್ ಬರೀತಾರೆ, 2 ರೀಡಿಂಗ್ ಬರೀತಾರೆ, ಒಂದು ಮೇಲೆ ಒಂದು ಕೆಳಗೆ. ಯಾಕಂದ್ರೆ ನಮ್ಮ ಮನೆಯಲ್ಲೂ ಸಹ ಪೇರೆಂಟ್ಸ್ಗೆ ಅಥವಾ ಯಾರಿಗೂ ಸಹ ಬಿ ಪಿ ಅನ್ನ ಚೆಕ್ ಮಾಡಿಸಿದ್ರು ಅಂದ್ರೆ ಅಲ್ಲಿ ಏನೇನನ್ನ ಚೆಕ್ ಮಾಡಿದ್ರು ಅನ್ನೋದು ನಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಅದು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಮೇಲೆ ಬರೀತಾರಲ್ಲ, ಅದೇನಂದ್ರೆ ಸಿಸ್ಟೋಲಿಕ್ ಪ್ರೆಷರ್. ಸಿಸ್ಟೋಲಿಕ್ ಪ್ರೆಷರ್ ಅಂದ್ರೆ ಏನು? ಇಟ್ ಈಸ್ ದ ಪ್ರೆಷರ್ ಆಫ್ ದ ಬ್ಲಡ್ ವಿಚ್ ಲಿವ್ಸ್ ಆನ್ ಆರ್ಟರೀಸ್ ವೆನ್ ಇಟ್ ಈಸ್ ಕಾಂಟ್ರಾಕ್ಟೆಡ್. ಸಿಸ್ಟೋಲ್ ಅಂದ್ರೆ ಕಾಂಟ್ರಾಕ್ಟ್ ಆದಾಗ ಆದಂತಹ ಪ್ರೆಷರ್ ಅನ್ನ ಸಿಸ್ಟೋಲಿಕ್ ಪ್ರೆಷರ್ ಅಂತಾರೆ. ಅದು 120 mm ಇರಬೇಕು. ನಂತರ ಅದ್ರ ಕೆಳಗಡೆ ಇನ್ನೊಂದು ರೀಡಿಂಗ್ ಬರುತ್ತಾರೆ, ಅದು ಮೇಲಿನ ರೀಡಿಂಗ್ ಗಿಂತ ಕಡಿಮೆ ಇರುತ್ತೆ. ಅದನ್ನೇನಂತಾರೆ ಡಯಾಸ್ಟೋಲಿಕ್ ಪ್ರೆಷರ್. ಡಯಾಸ್ಟೋಲಿಕ್ ಪ್ರೆಷರ್ ಅಂದ್ರೆ ರಿಲ್ಯಾಕ್ಸ್ ಪ್ರೆಷರ್. ದ ಮಿನಿಮಮ್ ಪ್ರೆಷರ್ ವಿಚ್ ಈಸ್ ದೇರ್ ಇನ್ ದ ಆರ್ಟರೀಸ್ ವೆನ್ ಇಟ್ ಈಸ್ ಇನ್ ರಿಲ್ಯಾಕ್ಸ್ಡ್ ಪೊಸಿಷನ್. ಯಾವಾಗ ರಿಲ್ಯಾಕ್ಸ್ ಆಗಿರುತ್ತೋ ಆ ಟೈಮ್ನಲ್ಲಿ ಇದು ಅಂತ ಮಿನಿಮಮ್ ಪ್ರೆಷರ್ ಅನ್ನ ಡಯಾಸ್ಟೋಲಿಕ್ ಪ್ರೆಷರ್ ಅಂತಾರೆ. ಇದು 80 mm ಇರಬೇಕು. ಸ್ನೇಹಿತರೆ, ಇವುಗಳ ಬಗ್ಗೆ ನೀವೀಗ ತಿಳ್ಕೊಂಡಿದ್ರ ಜೊತೆಗೆ ಈ ಬಿ ಪಿ ಅನ್ನ ಚೆಕ್ ಮಾಡೋ ಮಷಿನ್ ಏನಂತಾರೆ? ಸ್ಪಿಗ್ಮೋ ಮ್ಯಾನೋಮೀಟರ್ ಅಂತಾರೆ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಜೊತೆಗೆ ಹೈ ಬಿ ಪಿ ಆದ್ರೆ ಏನ್ ಪ್ರಾಬ್ಲಮ್, ಲೋ ಬಿ ಪಿ ಆದ್ರೆ ಏನ್ ಪ್ರಾಬ್ಲಮ್, ಇದ್ರ ಬಗ್ಗೆ ಸಹ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದ್ರ ನಂತರ ನಾವು ಬ್ಲಡ್ ವೆಜಲ್ಸ್ ಬಗ್ಗೆ ನೋಡ್ತೀವಿ. ಬ್ಲಡ್ ವೆಜಲ್ಸ್ ಅಂದ್ರೆ ಏನು? ದೀಸ್ ಆರ್ ದ ಟ್ಯೂಬ್ಯೂಲ್ ಸಿಸ್ಟಮ್ಸ್ ವಿಚ್ ಕ್ಯಾರಿ ಬ್ಲಡ್ ಫ್ರಮ್ ಹಾರ್ಟ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಇದರಲ್ಲಿ ಮೇನ್ಲಿ 3 ಟೈಪ್ಸ್ ಇದಾವೆ. ಒಂದನೇದು arteries. Arteries are the blood vessels which carry oxygenated blood. Second one, veins. These are the blood vessels which carry deoxygenated blood.
ಕ್ಯಾಪಿಲರೀಸ್ ಅಂದ್ರೆ ಈಗಾಗಲೇ ಹೇಳಿದೀನಿ, ಈ ವೇನ್ಸ್ ಆಗಿರ್ಲಿ ಅಥವಾ ಆರ್ಟರೀಸ್ ಆಗಿರ್ಲಿ, ಅವು ಪ್ರತಿಯೊಂದು ಸೆಲ್ಗೂ ರೀಚ್ ಆಗ್ಬೇಕಂದ್ರೆ ಕಂಟಿನ್ಯೂಸ್ ಆಗಿ ಚಿಕ್ಕದಾಗಿ ಡಿವೈಡ್ ಆಗ್ತಾ ಹೋಗಿ ಒಂದು ಸೆಲ್ ಥಿಕ್ ವಾಲ್ ಇರುವಂತಹ ಒಂದು ಚಿಕ್ಕ ಫೈನ್ ಏನು ಟ್ಯೂಬ್ ಆಗುತ್ತಲ್ಲ, ಅದನ್ನ ಏನಂತೀವಿ? ಕ್ಯಾಪಿಲರೀಸ್ ಅಂತೀವಿ. ಇದ್ರ ಬಗ್ಗೆ ತಿಳ್ಕೊಂಡಿದ್ರೆ ಈಗ ವೇನ್ಸ್ ಮತ್ತು ಆರ್ಟರೀಸ್ ಇವುಗಳ ಡಿಫರೆನ್ಸ್ ಏನು ಅನ್ನೋದನ್ನು ಸಹ ಅನೇಕ ಸಾರಿ ಎಕ್ಸಾಮ್ಸ್ಗಳಲ್ಲಿ ಕೇಳಿದರೆ, ಅದ್ರ ಬಗ್ಗೆನೂ ಸಹ ತಿಳ್ಕೊಳ್ಳಿ. ಆರ್ಟರೀಸ್ ಆರ್ ದ blood vessels which carry oxygenated blood. Veins are the blood vessels which carry deoxygenated blood. There will be more pressure in arteries. There will be less pressure in veins. ಯಾಕೆ ಅಲ್ಲಿ ಮೋರ್ ಪ್ರೆಷರ್ ಲೆಸ್ ಪ್ರೆಷರ್ ಅಂದ್ರೆ ಈ ಆರ್ಟರೀಸ್ ಅಲ್ಲಿ ಹೋಗುವಂಥದ್ದು ಆಕ್ಸಿಜನೇಟೆಡ್ ಬ್ಲಡ್ ಬಹಳ ಬೇಗ ಎಲ್ಲಾ ಸೆಲ್ಗೂ ಹೋಗಿ ಮುಟ್ಟಬೇಕು. ಏನಾದರೂ ಕೆಲಸ ಇದ್ದಾಗ ನೋಡಿ ಎಷ್ಟು ಫಾಸ್ಟ್ ಆಗಿ ಹೋಗ್ತಿರ್ತೀವಿ, ಆ ರೀತಿ ಇಲ್ಲಿ ಪ್ರತಿ ಸೆಲ್ಗೂ ಹೋಗಿ ಮುಟ್ಟಬೇಕಂದ್ರೆ ಫಾಸ್ಟ್ ಆಗಿ ಮೂವ್ಮೆಂಟ್ ಇರುತ್ತೆ. ಇಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಇರೋದ್ರಿಂದ ಇದು ಅಷ್ಟು ಪ್ರೆಷರ್ ಅನ್ನ ಹೊಂದಿರೋದಿಲ್ಲ. ಬಿಕಾಸ್ ಆಫ್ ದಟ್ ಇನ್ ಆರ್ಟರಿ ವಿ ಸಿ ಥಿಕ್ ವಾಲ್. ಆರ್ಟರೀಸ್ ಆರ್ ಥಿಕ್ ವಾಲ್ಡ್, ಬಟ್ ದಿಸ್ ವೇನ್ಸ್ ಆರ್ ನಾಟ್ ಆಸ್ ಥಿಕ್ ಆಸ್ ಆರ್ಟರೀಸ್. ಆರ್ಟರೀಸ್ ಅಷ್ಟು ವೇನ್ಸ್ ಅಷ್ಟು ಥಿಕ್ ಆಗಿರೋದಿಲ್ಲ. ಸ್ನೇಹಿತರೆ, ಈ ಆರ್ಟರೀಸ್ ಆರ್ ಸಿಚುವೇಟೆಡ್ ಡೀಪ್ ಇನ್ಸೈಡ್ ದ ಬಾಡಿ, ಬಟ್ ವೇನ್ಸ್ ಆರ್ ನಾಟ್ ಸಿಚುವೇಟೆಡ್ ಆಸ್ ಡೀಪ್ ಆಸ್ ಆರ್ಟರೀಸ್. ಇವುಗಳ ಮಧ್ಯೆ ಇರುವಂತಹ ಡಿಫರೆನ್ಸ್. ಸ್ನೇಹಿತರೆ, ಇದ್ರ ನಂತರ ನಾವು ಈ ಆರ್ಟರೀಸ್ ಮತ್ತು ವೇನ್ಸ್ ಮಧ್ಯೆ ಡಿಫರೆನ್ಸ್ ತಿಳ್ಕೊಂಡು, ಜೊತೆಗೆ ಲಿಂಪ್ ಅಂದ್ರೇನು? ಇಟ್ ಈಸ್ ಆಲ್ಸೋ ಅನದರ್ ಟೈಪ್ ಆಫ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಬಟ್ ಬ್ಲಡ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ, ಬಟ್ ಲಿಂಪ್ ಈಸ್ ಸೆಕೆಂಡ್ ಇಂಪಾರ್ಟೆಂಟ್ ಕನೆಕ್ಟಿವ್ ಟಿಶ್ಯೂ. ಈ ಲಿಂಪ್ ಯಾವ ರೀತಿ ಫಾರ್ಮೇಶನ್ ಆಯಿತು ಅಂದ್ರೆ, ಲಿಂಪ್ ಹ್ಯಾಸ್ ಬಿನ್ ಫಾರ್ಮ್ಡ್ ಬೈ ದ ಎಸ್ಕೇಪ್ಡ್ ಮಟೀರಿಯಲ್ ಫ್ರಮ್ ಬ್ಲಡ್. ಹಿಯರ್ ರೆಡ್ ಬ್ಲಡ್ ಸೆಲ್ಸ್ ವಿಲ್ ನಾಟ್ ಬಿ ಎಸ್ಕೇಪ್ಡ್ ಈಸಿಲಿ, ಬಟ್ food and other items which are there in the blood, sometimes they get escaped. ಆ ರೀತಿ ಎಸ್ಕೇಪ್ ಆಗಿರುವಂತಹ ಬ್ಲಡ್ ಇಂದ ಎಸ್ಕೇಪ್ ಆಗಿರುವಂತಹ ಪ್ರೋಟೀನ್ಸ್ ಆಗಿರಲಿ ಅಥವಾ ಫುಡ್ ಮಟೀರಿಯಲ್ಸ್ ಆಗಿರಲಿ, ನ್ಯೂಟ್ರಿಯೆಂಟ್ಸ್ ಆಗಿರಲಿ, ಅವು ಏನಾಗುತ್ತೆ ಇಂಟರ್ ಸೆಲ್ಯುಲರ್ ಸ್ಪೇಸ್ ನಲ್ಲಿ, ಅಂದ್ರೆ ಈ ಸೆಲ್ಗಳ ಮಧ್ಯೆ ಇರುವಂತಹ ಸ್ಪೇಸ್ ನಲ್ಲಿ ಇದು ಫಾರ್ಮೇಶನ್ ಆಗುತ್ತೆ. ಇದನ್ನ ಟಿಶ್ಯೂ ಫ್ಲೂಯಿಡ್ ಅಂತ ಸಹ ಕರೀತಾರೆ. ಈಗ ಫಂಕ್ಷನ್ಸ್ ಆಫ್ ದ ಲಿಂಪ್ ಇದ್ರ ಬಗ್ಗೆ ನೋಡೋಣ. ಇದ್ರ ಬಗ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ಬಹಳ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಬಟ್ ಇದನ್ನು ಸಹ ಬ್ಲಡ್ ಮತ್ತು ಲಿಂಪ್ ಇವುಗಳ ಡಿಫರೆನ್ಸ್ ಅನ್ನ ಕೇಳೋದ್ರಲ್ಲೂ ಸಹ ಕೇಳಬಹುದು, ಅಥವಾ ಡೈರೆಕ್ಟ್ ಆಗಿ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಲಿಂಪ್ ಇದ್ರ ಬಗ್ಗೆ ಸಹ ಕೇಳಬಹುದು. ಲಿಂಪ್ ಪ್ರೊವೈಡ್ಸ್ ಆರ್ ಟ್ರಾನ್ಸ್ಫರ್ಸ್ ನ್ಯೂಟ್ರಿಯೆಂಟ್ಸ್ ಟು ದ ಸೆಲ್ಸ್ ಆಫ್ ದ ಬಾಡಿ ವೇರ್ ಬ್ಲಡ್ ಕೆನಾಟ್ ರೀಚ್. ಬ್ಲಡ್ ರೀಚ್ ಆಗದೆ ಇರುವಂತಹ ಪ್ಲೇಸ್ಗೆ ಈ ಲಿಂಪ್ ರೀಚ್ ಆಗೋಗಿದ್ರೆ ಇದು ನ್ಯೂಟ್ರಿಯೆಂಟ್ಸ್ ಅನ್ನ ಸಪ್ಲೈ ಮಾಡುತ್ತೆ. ಸ್ಕೂಲ್ ಬಸ್ ಬರದೇ ಇದ್ರೆ ಅಂತ ಸ್ಥಳದಲ್ಲಿ ಆಟೋ ಯಾವ ರೀತಿ ಸಹಕಾರ ಮಾಡುತ್ತೋ ಅದೇ ರೀತಿ ಲಿಂಪ್ ಸಹ ಕೆಲಸ ಮಾಡುತ್ತೆ. ಲಿಂಪ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ಡಿಫೆನ್ಸ್ ಮೆಕ್ಯಾನಿಸಮ್. ಅಂದ್ರೆ ಈ ರೋಗ ನಿರೋಧಕ ಶಕ್ತಿಗೂ ಸಹ, ಅಂದ್ರೆ ಈ ಇಮ್ಯುನಿಟಿ ಪವರ್ಗೂ ಸಹ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಅನ್ನ ಲಿಂಪ್ ಮಾಡುತ್ತೆ. ಅಂಡ್ ಲಿಂಪ್ ಅಬ್ಸಾರ್ಬ್ಸ್ ಸಮ್ ಫ್ಯಾಟ್ ಆಲ್ಸೋ, ಫ್ಯಾಟ್ ಮಾಲಿಕ್ಯೂಲ್ಸ್ ಆಲ್ಸೋ ಫ್ರಮ್ ದ ಇಂಟೆಸ್ಟೈನ್. ಜೊತೆಗೆ ಇದು ಇನ್ನೊಂದು ಪ್ರಮುಖವಾದಂಥ ಕೆಲಸ ಏನು ಮಾಡುತ್ತೆ ಅಂದರೆ, ಈ ಲಿಂಪ್ ಡ್ರೈನ್ಸ್ ಅವೇ ಎಕ್ಸ್ಟ್ರಾ ಮಟೀರಿಯಲ್ ಆರ್ ವೇಸ್ಟ್ ಮಟೀರಿಯಲ್ ವಿಚ್ ಈಸ್ ಲೆಫ್ಟ್ ಬಿಹೈಂಡ್ ಇನ್ ಟಿಶ್ಯೂ ಅಲ್ಲಿ ಉಳಿದಂಥ ಎಕ್ಸ್ಟ್ರಾ ಮಟೀರಿಯಲ್ ಏನಾದರೂ ಇದ್ರೆ ಬ್ಲಡ್ ಅಲ್ಲಿ ಅದು ಹೋಗಿಲ್ಲ ಅಂದ್ರೆ ಅದನ್ನು ಸಹ ಟ್ರಾನ್ಸ್ಪೋರ್ಟ್ ಮಾಡುವಂಥ ಕೆಲಸವನ್ನ ಲಿಂಪ್ ಮಾಡುತ್ತೆ. ಈಗ ಲಿಂಪ್ ಬಗ್ಗೆ ಇರೋ ಇನ್ಫಾರ್ಮೇಶನ್ ಸಹ ಮುಗಿತು. ನೌ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. ಸ್ನೇಹಿತರೆ, ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ನಲ್ಲಿ ಕೇವಲ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದು ಯಾವುದು ಅಂದ್ರೆ, ಒಂದು ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಅಂಡ್ ದೆನ್ ಟ್ರಾನ್ಸ್ಪೋರ್ಟೇಷನ್ ಆಫ್ food. Transportation of water is done in plants by using xylem. ಸ್ನೇಹಿತರೆ, ಈ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಆಲ್ಸೋ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹೇಗೆ ಅಂದ್ರೆ, ಪ್ಲಾಂಟ್ಸ್ ಆಲ್ಸೋ ರಿಕ್ವೈರ್ ಸೋ ಮೆನಿ ಡಿಫ್ರೆಂಟ್ ಥಿಂಗ್ಸ್. ಒಂದನೇದು ಈ ಕಾರ್ಬನ್ ಡೈಆಕ್ಸೈಡ್ ಬೇಕು, ಆಕ್ಸಿಜನ್ ರಿಲೀಸ್ ಮಾಡಬೇಕು, ಮತ್ತು ಆಕ್ಸಿಜನ್ ಸಹ ಈ ರೆಸ್ಪಿರೇಷನ್ ಮಾಡೋ ಟೈಮ್ನಲ್ಲಿ ತಗೋಬೇಕು. ಈ ರೀತಿ ವರ್ಕ್ ಇರುತ್ತೆ. ಜೊತೆಗೆ ಫಾರ್ ಬಾಡಿ ಬಿಲ್ಡಿಂಗ್ ಪ್ರೋಸೆಸ್ ಸೋ ಮೆನಿ ಮಿನರಲ್ಸ್, ಫಾಸ್ಫರಸ್ ಅಥವಾ ನೈಟ್ರೋಜನ್, ಇನ್ನು ಬೇರೆ ಬೇರೆ ವಸ್ತುಗಳು ಬೇಕಾಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಲೀಫ್ ಇಂದ ತಗೊಂಡ್ರೆ, ಜೊತೆಗೆ ಅಲ್ಲಿ ಫುಡ್ ಪ್ರೊಡ್ಯೂಸ್ ಮಾಡಿದ್ರು ಸಹ ಅದಕ್ಕೆ ಬೇಕಾದಂತ ವಾಟರ್ ಅದನ್ನ ರೂಟ್ಸ್ ಇಂದ ತಗೋಬೇಕಾಗುತ್ತೆ. ಪ್ಲಾಂಟ್ಸ್ ಡೆವಲಪ್ ಆಗಕ್ಕೆ ಬೇಕಾದಂತ ಬಹಳಷ್ಟು ಮಿನರಲ್ಸ್ ಅನ್ನ ಅವನು ಸಹ ರೂಟ್ಸ್ ಇಂದ ತಗೋಬೇಕಾಗುತ್ತೆ. ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ರೂಟ್ ಅಂಡ್ ಲೀಫ್ ಇಫ್ ಇಟ್ ಇಸ್ ಸೋ ಲೆಸ್, ಓನ್ಲಿ ಡಿಫ್ಯೂಷನ್ ಕ್ಯಾನ್ ಬಿ ಇನಫ್. ಡಿಫ್ಯೂಷನ್ ಅಂದ್ರೆ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋಯರ್ ಕಾನ್ಸಂಟ್ರೇಷನ್ಗೆ ಆಗುವಂತ ಈ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಅದೇ ಸಾಕಾಗ್ಬೋದು. ಆದರೆ ಅಕಸ್ಮಾತ್ ಪ್ಲಾಂಟ್ ಏನಾದರೂ ಬಹಳ ಟಾಲ್ ಆಗ್ತಾ ಹೋಯ್ತು, ಈ ರೂಟ್ಗೂ ಮತ್ತು ಈ ಲೀಫ್ಗೂ ಇರುವಂತಹ ಡಿಸ್ಟೆನ್ಸ್ ಬಹಳ ಹೆಚ್ಚಾಗ್ತಾ ಹೋಯ್ತು ಅಂದ್ರೆ ಅವಾಗ ಸಿಂಪಲ್ ಡಿಫ್ಯೂಷನ್ ಈಸ್ ಇನ್ಸಫಿಷಿಯಂಟ್.
ಹಾಗಾಗಿ ಬೇರೆ ಬೇರೆ ಟೆಕ್ನಿಕ್ ಅನ್ನ ಅದು ಮಾಡ್ಕೊಳ್ಬೇಕಾಗತ್ತೆ. ಅದು ಏನು ಅನ್ನೋದನ್ನು ಸಹ ಈ ಲೆಸನ್ ಅಲ್ಲಿ ನೋಡ್ತೀವಿ. ಸ್ನೇಹಿತರೆ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇನ್ ಪ್ಲಾಂಟ್ಸ್ ಇಸ್ ಡಿಫರೆಂಟ್ ಫ್ರಮ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇನ್ ಅನಿಮಲ್ಸ್. ಯಾಕೆ ಅಂದ್ರೆ ಪ್ಲಾಂಟ್ಸ್ ನಲ್ಲಿ ಎನರ್ಜಿ ರಿಕ್ವೈರ್ಮೆಂಟ್ ಬಹಳ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನೋಡ್ರಿ, ಪ್ಲಾಂಟ್ ಸೆಲ್ ನಲ್ಲಿ ಮೈಟೋಕಾಂಡ್ರಿಯಾ ಕೇವಲ ಒಂದೇ ಒಂದು ಅಥವಾ ಬಹಳ ಕಡಿಮೆ ಸಂಖ್ಯೆ ಮೈಟೋಕಾಂಡ್ರಿಯಾ ಇರ್ತವೆ. ಯಾಕಂದ್ರೆ ಎನರ್ಜಿ ರಿಕ್ವೈರ್ಮೆಂಟ್ ಬಹಳ ಕಡಿಮೆ. ಯಾಕೆ? ವೈ ಎನರ್ಜಿ ರಿಕ್ವೈರ್ಮೆಂಟ್ ಇಸ್ ಲೆಸ್ ಇನ್ ಪ್ಲಾಂಟ್ಸ್ ಮೀನ್ಸ್ ಪ್ಲಾಂಟ್ಸ್ ಆರ್ ಸ್ಟೇಷನರಿ, ದೇ ಆರ್ ನಾಟ್ ಮೊಟೈಲ್. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಆಗಲ್ಲ, ಒಂದೇದು. ಸೆಕೆಂಡ್ ಏನಂದ್ರೆ ಮೆನಿ ಆಫ್ ದ ಪ್ಲಾಂಟ್ ಸೆಲ್ಸ್ ಆರ್ ಡೆಡ್ ಸೆಲ್ಸ್, ಅಲ್ಲಿ ಎನರ್ಜಿ ಬೇಕಾಗಲ್ಲ. ಹಾಗಾಗಿ ದೇ ನೀಡ್, ದಟ್ ಮೀನ್ಸ್ ದೇ ಕ್ಯಾನ್ ಮೇಂಟೈನ್ ಇನ್ ಸ್ಲೋ ಪ್ರೋಸೆಸ್. ನಮ್ಮ ಅನಿಮಲ್ಸ್ ನಲ್ಲಿ ಯಾವ ರೀತಿ ರ್ಯಾಪಿಡ್ ಮೂವ್ಮೆಂಟ್ ಇರುತ್ತೋ, ಆಕ್ಸಿಜನ್ ರೀಚ್ ಆಗುವಂಥದ್ದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಎಲ್ಲ ಫುಡ್ ನ್ಯೂಟ್ರಿಷನ್ಸ್ ಆಗಿರಲಿ ಎಲ್ಲ ಆಗಿರಲಿ ಎಷ್ಟು ಸ್ಪೀಡಾಗಿ ಆಗುತ್ತೋ ಅಷ್ಟು ಸ್ಪೀಡಾಗಿ ಆಗೋದು ಬೇಕಾಗಿಲ್ಲ. ಇಲ್ಲಿ ಸಿಂಪಲ್ ಡಿಫ್ಯೂಷನ್ ಸಾಕಾಗ್ಬೋದು ಅಥವಾ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಏನಾದರೂ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಸಹ ಬೇಕಾಗ್ಬೋದು. ಅದನ್ನ ಬಿಟ್ಟು ನಮ್ಮ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಅಥವಾ ಅನಿಮಲ್ಸ್ ನಲ್ಲಿ ಆದಷ್ಟು ರ್ಯಾಪಿಡ್ ಮೂವ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಸ್ ನಾಟ್ ನೆಸರಿ ಇನ್ ಪ್ಲಾಂಟ್ಸ್. ಸ್ನೇಹಿತರೆ, ಈಗ ಡೈರೆಕ್ಟ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ನಲ್ಲಿ ಫಸ್ಟ್ ಪಾಯಿಂಟ್ ಯಾವುದು? ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್. ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಇನ್ ಪ್ಲಾಂಟ್ಸ್ ಇಸ್ ಡನ್ ಬೈ ಝೈಲಮ್ ಟಿಶ್ಯೂಸ್. ಯಾವುದು? ಝೈಲಮ್ ಟಿಶ್ಯೂಸ್ ಇಂದ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಆಗುತ್ತೆ. ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ಈಗ ನೋಡೋಣ. ಏನಂದ್ರೆ ಟ್ರೀ ಅಂತ ಅನ್ಕೊಳ್ರಿ, ಇದರ ರೂಟ್ಸ್ ಏನ್ ಮಾಡುತ್ತೆ? ಇಲ್ಲಿರುವಂತ ರೂಟ್ ಇದರ ಪಕ್ಕದಲ್ಲಿರುವಂತ ಅಯಾನ್ಸ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ ತನ್ನ ಕಡೆ. ರೂಟ್ attracts ಅಥವಾ root cells, they will attract the ions which are nearby the root towards them. When they attract, then there will be high concentration. Yet there is high concentration, water molecule comes towards this to balance it. ಅಲ್ಲಿ high concentration ಆದ ತಕ್ಷಣ ಅಲ್ಲಿ ವಾಟರ್ ಮಾಲಿಕ್ಯೂಲ್ ಅದರ ಕಡೆ ಬರುತ್ತೆ. ಆವಾಗ ಅಲ್ಲಿಂದ ವಾಟರ್ ಮಾಲಿಕ್ಯೂಲ್ ಏನ್ ಮಾಡುತ್ತೆ? ಇಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಇರುತ್ತೆ, ಹಾಗಾಗಿ ಲೋ ಕಾನ್ಸಂಟ್ರೇಷನ್ ಆಫ್ ವಾಟರ್ ಕಡೆ ಹೋಗುತ್ತೆ. ಇಲ್ಲಿ ಅಯಾನ್ಸ್ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಇತ್ತು, ಹಾಗಾಗಿ ಅದನ್ನ ಬ್ಯಾಲೆನ್ಸ್ ಮಾಡೋಕೆ ಬಂದಂತ ವಾಟರ್ ಏನ್ ಮಾಡುತ್ತೆ? ಇಲ್ಲಿ ವಾಟರ್ ಕಾನ್ಸಂಟ್ರೇಷನ್ ಕಡಿಮೆ ಇರೋದ್ರ ಕಡೆ ಮೇಲ್ಮೇಲೆ ಈ ರೀತಿ ಮೂವ್ಮೆಂಟ್ ಆಗಕ್ಕೆ ಶುರು ಮಾಡುತ್ತೆ. ಈ ರೀತಿ ಮೂವ್ಮೆಂಟ್ ಆಗುತ್ತಲ್ಲ, ಈ ಮೂವ್ಮೆಂಟ್ ಏನಿದು? ದಿಸ್ ಈಸ್ ದ ಪ್ರೆಷರ್ ಕ್ರಿಯೇಟೆಡ್ ಬೈ ರೂಟ್. ಇಟ್ ಈಸ್ ಕಾಲ್ಡ್ ಆಸ್ ವಾಟ್? ರೂಟ್ ಪ್ರೆಷರ್. ಈ ರೂಟ್ ಪ್ರೆಷರ್ ಇಂದಾನೆ ವಾಟರ್ ಮಾಲಿಕ್ಯೂಲ್ಸ್ ಈ ರೀತಿ ಮೇಲ್ಮೇಲೆ ಹೋಗಿ ಲೀಫ್ ವರೆಗೂ ಮುಟ್ಟುತ್ತೆ. ಬಟ್ ಸಮಟೈಮ್ಸ್ ಓನ್ಲಿ ರೂಟ್ ಪ್ರೆಷರ್ ವಿಲ್ ನಾಟ್ ಬಿ ಇನಫ್. ಅಂತ ಸಂದರ್ಭದಲ್ಲಿ ಏನ್ ಮಾಡುತ್ತೆ? ಟ್ರಾನ್ಸ್ಪಿರೇಷನ್ ವಿಲ್ ಆಲ್ಸೋ ಹೆಲ್ಪ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಥ್ರೂ ಜೈಲಮ್. ಯಾವ ರೀತಿ ಅಂದ್ರೆ ಇಲ್ಲಿರುವಂತ ಒಂದು ಲೀಫ್ ಇಲ್ಲಿತ್ತು ಅನ್ಕೊಳ್ಳಿ, ಇಲ್ಲಿಂದ ವಾಟರ್, ನಿಮ್ಗೆ ಗೊತ್ತು ಟೊಮ್ಯಾಟೋದ ಮೂಲಕ ವಾಟರ್ ಟ್ರಾನ್ಸ್ಪಿರೇಷನ್ ಆಗುತ್ತೆ, ಎಕ್ಸೆಸ್ ವಾಟರ್ ವಿಲ್ ಬಿ ಲಾಸ್ಟ್ ಅಂತ. ಈ ರೀತಿ ಆದಾಗ ಏನಾಗುತ್ತೆ? ಮೇನ್ಲಿ ಇನ್ ಡೇ ಟೈಮ್. ನೈಟ್ ಟೈಮ್ ನಲ್ಲಿ ಈಗ ಹೇಳಿದ್ನಲ್ಲ ರೂಟ್ ಪ್ರೆಷರ್ ಇಂದಾನೆ ವರ್ಕ್ ಆಗಬೇಕು. ಬಟ್ ಇನ್ ಡೇ ಟೈಮ್ ಯಾವಾಗ ಇಲ್ಲಿರೋ ವಾಟರ್ ಹೋಯ್ತು ಆವಾಗ ಈ ಕೆಳಗಡೆ ಇರುವಂತ ವಾಟರ್ ಮಾಲಿಕ್ಯೂಲ್ ಇದನ್ನೆಲ್ಲದನ್ನು ಈ ರೀತಿ ನಾವು ವಾಟರ್ ಮಾಲಿಕ್ಯೂಲ್ ಅಂತ ಅನ್ಕೊಳ್ಳೋಣ. ಇದು ಮೇಲೋಗುತ್ತೆ ಖಾಲಿಯಾಗಿದ್ದ ಜಾಗಕ್ಕೆ. ನಂತರ ಅದ್ರ ಈ ಪ್ಲೇಸ್ ಅನ್ನ ಇದು ತಗೊಳುತ್ತೆ. ನಂತರ ಇದು ಇಲ್ಲಿ ಹೋಗಿದ್ರಿಂದ ಇಲ್ಲಿ ಖಾಲಿ ಆಯ್ತು, ಈ ಪ್ಲೇಸ್ಗೆ ಇದು ಬರುತ್ತೆ. ಇದು ಮೇಲೆ ಹೋಗಿದ್ದಕ್ಕೆ ಇಲ್ಲಿ ಖಾಲಿ ಆಯ್ತು, ಇದು ಮೇಲಿನ ಪ್ಲೇಸ್ಗೆ ಬರುತ್ತೆ. ಈ ರೀತಿ ಈ ಸಕ್ ಮಾಡುವಂತ ಮೂವ್ಮೆಂಟ್ಸ್ ಸಹ ಬರುತ್ತೆ. ಇದನ್ನೇನಂತಾರೆ? ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು? ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವೇಪರ್ ಥ್ರೂ ದ ಪೋರ್ಸ್ ಆಫ್ ಲೀವ್ಸ್ ಆರ್ ಟೊಮ್ಯಾಟೊ. ಇದು ಸಹ ಒಂದು ಮೇನ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಫ್ರೆಂಡ್ಸ್, ಟು ಅಂಡರ್ಸ್ಟ್ಯಾಂಡ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಪಿರೇಷನ್ 6.8 ಆಕ್ಟಿವಿಟಿ ಹ್ಯಾಸ್ ಬಿನ್ ಗಿವನ್. ಅದು ನಮಗೆ ಏನ್ ಹೇಳುತ್ತೆ ಅಂದ್ರೆ, ಇಟ್ ಟೆಲ್ಸ್ ಅಸ್ ಟು ಟೇಕ್ 2 parts ಆಫ್ ಸೇಮ್ ಸೈಜ್ ಅಂಡ್ ಹ್ಯಾವಿಂಗ್ ಸೇಮ್ ಟೈಪ್ ಆಫ್ ಸಾಯಿಲ್. ಒನ್ ಪಾರ್ಟ್ ಶುಡ್ ಬಿ ಪ್ಲಾಂಟೆಡ್ ಪಾರ್ಟ್ ಇರಲಿ, ಇನ್ನೊಂದು ಪ್ಲಾಂಟ್ ಇಲ್ದಂತ ಪಾರ್ಟ್ ಇರಲಿ. ಎರಡನ್ನೂ ಸಹ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಇಂದನೋ ಅಥವಾ ಗ್ಲಾಸ್ ಇಂದನೋ ಕವರ್ ಮಾಡಿ ಅರ್ಧ ಗಂಟೆ ಬಿಸಿಲಿನಲ್ಲಿಡಿ. ಅರ್ಧ ಗಂಟೆ ಆದ್ಮೇಲೆ ನೀವು ಯಾವುದರಲ್ಲಿ ಪ್ಲಾಂಟ್ ಇದನೋ ಆ ಪ್ಲಾಸ್ಟಿಕ್ನ ಮೇಲೆ ಏನ್ ಕಾಣುತ್ತೆ? ವಾಟರ್ ಡ್ರಾಪ್ಲೆಟ್ಸ್ ಫಾರ್ಮೇಶನ್ ಆಗೋದು ಕಾಣುತ್ತೆ. ಆದ್ರೆ ಪ್ಲಾಂಟ್ ಇಲ್ಲದೆ ಇರುವಂತ ಪಾರ್ಟ್ ನಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ಫಾರ್ಮೇಶನ್ ಆಗಲ್ಲ. ಇಟ್ ಶೋಸ್ ಟ್ರಾನ್ಸ್ಪಿರೇಷನ್ ಹ್ಯಾಸ್ ಟೇಕನ್ ಪ್ಲೇಸ್. ಬಿಕಾಸ್ ಆಫ್ ದಟ್ ಓನ್ಲಿ ವಾಟರ್ ಮಾಲಿಕ್ಯೂಲ್ಸ್ ಹ್ಯಾವ್ ಬೀನ್ ಫಾರ್ಮ್ಡ್ ಆನ್ ದ ಪ್ಲಾಸ್ಟಿಕ್ ಆರ್ ದಟ್ ಗ್ಲಾಸ್ ಜಾರ್. ಅಕಸ್ಮಾತ್ ಗ್ಲಾಸ್ ಅಥವಾ ಪ್ಲಾಸ್ಟಿಕ್ ಇಲ್ಲ ಅಂದ್ರೆ ಅದು ಹಾಗೆ ಇವಾಪರೇಟ್ ಆಗಿ ಹೋಗ್ತಿತ್ತು ವೇಪರ್ ಫಾರ್ಮ್ ನಲ್ಲಿ ಇರೋದ್ರಿಂದ. ಆದ್ರೆ ಈ ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಅದನ್ನ ಹೊರಗಡೆ ಹೋಗಿ ಬಿಡ್ಲಿಲ್ಲದಕ್ಕೆ ಏನಾಯ್ತು? ಅಲ್ಲಿ ವಾಟರ್ ಡ್ರಾಪ್ಲೆಟ್ಸ್
ಫಾರ್ಮೇಶನ್ ಆಯ್ತು. ಇದನ್ನ ಅರ್ಥ ಮಾಡ್ಕೊಂಡ ನಂತರ ನಾವು ನೆಕ್ಸ್ಟ್ ನೋಡೋದೇನಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಇನ್ ಪ್ಲಾಂಟ್ಸ್. ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಇನ್ ಪ್ಲಾಂಟ್ಸ್ ಇಸ್ ಡನ್ ಬೈ ಫ್ಲೋಯಮ್ ಟಿಶ್ಯೂ. ಈಗ ಫ್ಲೋಯಮ್ ಅಥವಾ ಜೈಲಮ್ ನಲ್ಲಿ ಯಾವ್ಯಾವ ಪಾರ್ಟ್ ಇದಾವೆ ಅದನ್ನ ನೀವು 9th ಸ್ಟ್ಯಾಂಡರ್ಡ್ ಕಲ್ತಿದ್ರಿ. ಇನ್ನೊಂದ್ಸರಿ ಅವುಗಳನ್ನ ರಿಪೀಟ್ ಮಾಡಿ. ಸ್ನೇಹಿತರೆ, ಈ ಟ್ರಾನ್ಸ್ಪೋರ್ಟೇಷನ್ ಆಫ್ ಸಾಲ್ಯುಬಲ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಸಿಸ್ ಇಸ್ ನೋನ್ ಆಸ್ ಟ್ರಾನ್ಸ್ಲೊಕೇಶನ್. ಅಂದ್ರೆ ಲೀಫ್ ನಲ್ಲಿರುವಂತಹ ಈ ಫೋಟೋಸಿಂಥಸಿಸ್ ಇಂದ ಆಗಿರುವಂತಹ ಪ್ರಾಡಕ್ಟ್ಸ್ ಅನ್ನ ಅಥವಾ ಸುಕ್ರೋಸ್ ಅನ್ನ ಮತ್ತು ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನ ಒಂದು ಲೊಕೇಶನ್ ಇಂದ ಬೇರೆ ಬೇರೆ ಲೊಕೇಶನ್ಗೆ ಎಲ್ಲಾ ಲೊಕೇಶನ್ಗೆ ಕಳಿಸಬೇಕಲ್ಲ, ಅದನ್ನೇನಂತಾರೆ ಟ್ರಾನ್ಸ್ಲೊಕೇಶನ್. ಟ್ರಾನ್ಸ್ಫರ್ ಆಫ್ ಸಾಲ್ಯುಬಲ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಸಿಸ್ ಥ್ರೂ ಫ್ಲೋಯಮ್ ಇಸ್ ನೋನ್ ಆಸ್ ಟ್ರಾನ್ಸ್ಲೊಕೇಶನ್. ಆದ್ರೆ ಈ ಫ್ಲೋಯಮ್ ನಲ್ಲಿ ಕೇವಲ ಟ್ರಾನ್ಸ್ಲೊಕೇಶನ್ ಅಂದ್ರೆ ಈ ಫೋಟೋಸಿಂಥಸಿಸ್ ಇಂದ ಆದಂತ ಫುಡ್ ಅಷ್ಟೇ ಅಲ್ಲ, ಅಮಿನೋ ಆಸಿಡ್ಸ್ ಆಗಿರ್ಲಿ ಬೇರೆ ಬೇರೆ ಸಬ್ಸ್ಟೆನ್ಸ್ ಆಗಿರ್ಲಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇದು ಯಾವ ರೀತಿ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂದ್ರೆ ಇದು ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಇಂದ ಆಗುತ್ತೆ. ಅಂದ್ರೆ ಈ ಜೈಲಮ್ ನಲ್ಲಿ ಆಗಿದ್ದು ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಷನ್. ಅಲ್ಲಿ ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಏನು? ಇಟ್ ಇಸ್ ಅ ಟೈಪ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇನ್ ವಿಚ್ ಎನರ್ಜಿ ಇಸ್ ನಾಟ್ ಯೂಸ್ಡ್ ಆರ್ ATP ಮಾಲಿಕ್ಯೂಲ್ಸ್ ಆರ್ ನಾಟ್ ಯೂಸ್ಡ್. ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಇಟ್ ಇಸ್ ಅ ಟೈಪ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇನ್ ವಿಚ್ ಎನರ್ಜಿ ಈಸ್ ಯೂಸ್ಡ್. ಸ್ನೇಹಿತರದ್ದು ಹೇಗೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಫ್ಲೋಯಮ್ ಇದೆ ಅಂತ ಅನ್ಕೊಳ್ಳಿ. ಈ ಫ್ಲೋಯಮಿನ ಪಕ್ಕದಲ್ಲಿರುವಂತಹ ಈ ಸೆಲ್ಸ್ ಏನ್ ಮಾಡ್ತವೆ, ಇದರಲ್ಲಿ ಸ್ಟೋರ್ ಆಗಿರುವಂತಹ ಸುಕ್ರೋಸ್ ಅನ್ನ ಈ ಕಡೆ ಕಳಿಸುತ್ತೆ. ಅಂದ್ರೆ ಎನರ್ಜಿಯನ್ನು ಯೂಸ್ ಮಾಡಬೇಕಾಯ್ತು. ಆ ಎನರ್ಜಿ ಎಲ್ಲಿಂದ ಬಂತು? ಬೈ ಯೂಸಿಂಗ್ ATP ಮಾಲಿಕ್ಯೂಲ್ಸ್. ಕೇವಲ ಅವು ಅಷ್ಟೊಂದು ಎನರ್ಜಿ ಬಳಸಲ್ಲ ಪ್ಲಾಂಟ್ಸ್ ಅಂತ ಹೇಳ್ತಿದ್ವಿ. ಆದ್ರೆ ಇಲ್ಲಿ ನೋಡಿದ್ವಿ ಫಸ್ಟ್ ಟೈಮ್ plants also use energy when they are transporting food from leaves to other parts. ಅಲ್ಲಿ ಏನ್ ಮಾಡುತ್ತೆ? ಎನರ್ಜಿಯನ್ನ ಬಳಸಿ, ಯಾಕಂದ್ರೆ ಎನರ್ಜಿ ಬಳಸಿ ಅಲ್ಲಿಂದ ಫೋರ್ಸಿಬಲಿ ಇದನ್ನ ಕಳಿಸ್ಬೇಕು. ಹಾಗಾಗಿ ಎನರ್ಜಿಯನ್ನ ಬಳಸಿ ಏನ್ ಮಾಡುತ್ತೆ? ಇಲ್ಲಿಂದ ಸುಕ್ರೋಸ್ ಅನ್ನ ಈ ಕಡೆ ಕಳಿಸುತ್ತೆ. ಯಾವಾಗ ಸುಕ್ರೋಸ್ ಅನ್ನ ಈ ಕಡೆ ಕಳಿಸ್ತು, ಇಲ್ಲಿ ಏನಾಗುತ್ತೆ? ಓಸ್ಮೋಟಿಕ್ ಪ್ರೆಷರ್ ಹೆಚ್ಚಾಗುತ್ತೆ. ಸ್ನೇಹಿತರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವಾಗ ಸೆಲ್ ATP ಮಾಲಿಕ್ಯೂಲ್ ಬಳಸಿ ಅಂದ್ರೆ ಶಕ್ತಿಯನ್ನು ಬಳಸಿ ಫೋರ್ಸಿಬಲಿ ಈ ಕಡೆ ಸುಕ್ರೋಸ್ ಅನ್ನು ಕಳಿಸಿದಾಗ ಇಲ್ಲಿ ಏನಾಯ್ತು? ಸುಕ್ರೋಸ್ ಕಂಟೆಂಟ್ ಹೆಚ್ಚಿಗೆ ಆಗಿದ್ರಿಂದ ವಾಟರ್ ಕಾನ್ಸಂಟ್ರೇಷನ್ ಇಲ್ಲಿ ಕಡಿಮೆ ಆಯ್ತು. ಇಲ್ಲಿ ವಾಟರ್ ನ ಕಾನ್ಸಂಟ್ರೇಷನ್ ಕಡಿಮೆ ಆಗಿದ್ದಕ್ಕೆ ಇಲ್ಲಿ ಒಳಗಡೆ ಇರುವಂತಹ ನೀರು ಸಹ ವಾಟರ್ ಸಹ ಈ ಕಡೆ ಬರೋಕ್ ಶುರು ಮಾಡುತ್ತೆ. ಈ ಕಡೆ ಬಂದಾಗ ಅದ್ರ ಜೊತೆ ಇರುವಂತಹ ಫುಡ್ ಮೆಟೀರಿಯಲ್ ಆಗಿರ್ಲಿ ಬೇರೆ ಬೇರೆ ಸಬ್ಸ್ಟೆನ್ಸಸ್ ಆಗಿರ್ಲಿ ಅವು ಬಂದು ವಾಟರ್ ನಲ್ಲಿ ಸೇರ್ಕೊಳ್ತವೆ. ಯಾಕೆ? ಈ ಓಸ್ಮೋಟಿಕ್ ಪ್ರೆಷರ್ ಆಗಿದ್ರಿಂದ. ಅರ್ಥ ಆಯ್ತಾ? ಈ ರೀತಿ ATP ಮಾಲಿಕ್ಯೂಲ್ ಅನ್ನು ಬಳಸಿ ಸುಕ್ರೋಸ್ ಅನ್ನ ಮೊದಲು ಈ ಫ್ಲೋಯಮ್ ನಲ್ಲಿರುವಂತಹ ವಾಟರ್ ಗೆ ಕಳಿಸಿದಾಗ ಅಲ್ಲಿ ಆದಂತಹ ಕಾನ್ಸಂಟ್ರೇಷನ್ ಡಿಫರೆನ್ಸ್ ಇಂದ ಏನಾಗುತ್ತೆ? ಫ್ಲೋಯಮ್ ನಲ್ಲಿರುವಂತಹ ವಾಟರ್ ಕಾನ್ಸಂಟ್ರೇಷನ್ ಮತ್ತು ಲೀಫ್ ನಲ್ಲಿರುವಂತಹ ವಾಟರ್ ಕಾನ್ಸಂಟ್ರೇಷನ್ ವೇರಿಯೇಷನ್ ಆಗಿದ್ದಕ್ಕೆ ಲೀಫ್ ನಲ್ಲಿರುವಂತಹ ವಾಟರ್ ಏನ್ ಮಾಡುತ್ತೆ? ಫ್ಲೋಯಮ್ ಕಡೆ ಬರುತ್ತೆ. ಆವಾಗ ತನ್ನ ಜೊತೆ ತನ್ನಲ್ಲಿರುವಂತಹ ಫೋಟೋಸಿಂಥಸಿಸ್ ಆಗಿರುವಂತಹ ಐಟಮ್ಸ್ ಆಗಿರ್ಲಿ ಬೇರೆ ಬೇರೆ ಆಗಿರ್ಲಿ ಈ ಫ್ಲೋಯಮ್ ಒಳಗಡೆ ಬರುತ್ತೆ. ಈ ಫ್ಲೋಯಮ್ ಒಳಗಡೆ ಬಂದು ಅದು ಏನ್ ಮಾಡುತ್ತೆ? ಈ ಪ್ಲಾಂಟ್ ನ ಬೇರೆ ಬೇರೆ ಪಾರ್ಟ್ ನಲ್ಲಿ ಎಲ್ಲೆಲ್ಲಿ ನೆಸೆಸಿಟಿ ಇದೆ ಅಲ್ಲೆಲ್ಲ ಸ್ಟೋರ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಒಂದಿಷ್ಟು ಪ್ಲಾಂಟ್ ಗಳಲ್ಲಿ ಫುಡ್ ಇಸ್ ಸ್ಟೋರ್ಡ್ ಇನ್ ರೂಟ್ಸ್. ಅದನ್ನು ನೀವು ಮೂಲಂಗಿ ಆಗಿರ್ಲಿ ಅಥವಾ ಈ ಪೊಟ್ಯಾಟೊ ಆಗಿರ್ಲಿ ಅವುಗಳಲ್ಲಿ ನೋಡ್ತೀರಿ. ಜೊತೆಗೆ ಒಂದಿಷ್ಟು ಪ್ಲಾಂಟ್ ನಲ್ಲಿ ಸ್ಟೆಮ್ ನಲ್ಲಿ ಫುಡ್ ಸ್ಟೋರ್ ಆಗುತ್ತೆ, ಒಂದಿಷ್ಟು ಪ್ಲಾಂಟ್ ನಲ್ಲಿ ಫ್ರೂಟ್ ನಲ್ಲಿ ಸೀಡ್ಸ್ ನಲ್ಲಿ ಈ ರೀತಿ ಎಲ್ಲೆಲ್ಲೋ ಫುಡ್ ಎಲ್ಲೆಲ್ಲಿ ಸ್ಟೋರ್ ಆಗುತ್ತೆ ಅಂತಂತ ಪಾರ್ಟ್ಸ್ ಗೆ ಇದು ಹೋಗಿ ಮುಟ್ಟುತ್ತೆ. ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಅಥವಾ ಸರ್ಕ್ಯುಲೇಷನ್ ಈ ಟಾಪಿಕ್ ಮುಗಿತು. ನಾಳೆ ಕೊನೆಯ ಸೆಷನ್ ಈ ಲೈಫ್ ಪ್ರೋಸೆಸ್ ಲೆಸನ್ ಎಂದು. ಅದರಲ್ಲಿ ನಾವು ಎಕ್ಸ್ಕ್ರೀಟರಿ ಸಿಸ್ಟಮ್ ಅಥವಾ ದ ಪ್ರೋಸೆಸ್ ಆಫ್ ಎಕ್ಸ್ಕ್ರೀಷನ್ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ನ ಲಿಂಕ್ಗಳನ್ನು ಹೆಚ್ಚು ಜನಕ್ಕೆ ತಲುಪಿಸಿ. ಜೊತೆಗೆ ಸ್ಟೇಟ್ ಸಿಲೆಬಸ್ ನಲ್ಲಿ ಓದ್ತಿರುವಂತಹ ಮಕ್ಕಳಿಗೆ ಇನ್ನೂ ಎಕ್ಸಾಮಿನೇಷನ್ ಮುಗಿದಿಲ್ಲ, ಹಾಗಾಗಿ ಅವರಿಗೂ ಸಹ ಬಹಳಷ್ಟು ಯೂಸ್ ಆಗುತ್ತೆ. ಸ್ಟೇಟ್ ಸಿಲೆಬಸ್ ಓದುವಂತ ಮಕ್ಕಳಿಗೂ ಸಹ ತಲುಪಿಸಿ. ಜೊತೆಗೆ CBSE ಸಿಲೆಬಸ್ ಓದುವಂತ ಮಕ್ಕಳಿಗೆ ಎಕ್ಸಾಮಿನೇಷನ್ ಮುಗಿದಿದ್ರು ಸಹ ಈಗ 9th ಸ್ಟ್ಯಾಂಡರ್ಡ್ ಅವರು 10th ಸ್ಟ್ಯಾಂಡರ್ಡ್ ಯಾರು ಹೋಗ್ತಾ ಇದ್ದೀರಿ ಅವ್ರಿಗೂ ಸಹ ಬಹಳಷ್ಟು ಪ್ರಿಪ್ರೇಷನ್ಗೆ ಬಹಳ ಹೆಲ್ಪ್ ಆಗುತ್ತೆ. ಜೊತೆಗೆ ಬಹಳಷ್ಟು ಜನಕ್ಕೆ ಸ್ಕೂಲ್ ಇಲ್ಲ, ಹಾಗಾಗಿ ಟ್ಯೂಷನ್ ಸಹ ಇಲ್ಲ, ಹಾಗಾಗಿ ಸಹ ಎಜುಕೇಶನ್ ಸಿಗೋದು ಕಷ್ಟ ಆಗ್ತಿದೆ. ಈ ಮಾಹಿತಿಯನ್ನು ಎಲ್ಲರಿಗೂ ತಲುಪಿಸಿ. ನಮ್ಮ ಚಾನಲ್ CBSE ಗುರು ಇನ್ ಕನ್ನಡ. ಆದರೆ ನೀವು ಸ್ಟೇಟ್ ಮತ್ತು CBSE ಇಬ್ಬರೂ ಸಹ ರೆಫರ್ ಮಾಡುವಂಥ ಇನ್ಫಾರ್ಮೇಷನ್ 9th ಮತ್ತು 10th ಗೆ ಮತ್ತು 8th ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಸಹ ಇದೆ. ಹಾಗಾಗಿ ನಮ್ಮ ಚಾನಲ್ನ ಲಿಂಕ್ಗಳನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು.